ಕುಟುಂಬಗಳಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕುಟುಂಬದ ಜೀವಿತಗಳನ್ನು ದೇವರು ಕಟ್ಟುವುದಕ್ಕಾಗಿ, ಕುಟುಂಬದ ಜೀವಿತಗಳನ್ನು ದೇವರು ಬಲಪಡಿಸುವುದಕ್ಕಾಗಿ, ಕುಟುಂಬದ ಜೀವಿತಗಳನ್ನು ಕರ್ತನು ರೀಸ್ಟೋರ್ ಮಾಡುವುದಕ್ಕಾಗಿ ನಾವು ಈ ದಿವಸಗಳಲ್ಲಿ ಸಭೆಯಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಾರಣ ಈ ವರ್ಷದ ಒಂದು ವಾಗ್ದಾನ, ನೀತಿವಂತರ ಗುಡಾರದಲ್ಲಿ ಉತ್ಸಾಹ ಮತ್ತು ಜಯಘೋಷದ ಶಬ್ದ ಮೊಳಗಲ್ಪಡುತ್ತದೆ ಎಂದು. ಹಾಗಾದರೆ ಈ ವರ್ಷ ಮುಗಿಯೋದ್ರೊಳಗಾಗಿ ಒಬ್ಬರೋ ಇಬ್ಬರು ಮನೆಯಲ್ಲ, ವಿಕ್ಟ್ರಿ ಸಭೆಯಲ್ಲಿ ಬರುವಂಥವರು, ಈ ವಿಕ್ಟ್ರಿ ಸಭೆಯಲ್ಲಿ ಪಾಲ್ಗಾರಾಗುತ್ತಾ ಇರೋರು, ಕರ್ನಾಟಕ, ಭಾರತ, ದೇಶ ವಿದೇಶ ಮೂಲೆಗಳಲ್ಲಿ ಕನೆಕ್ಟ್ ಆಗಿರುವ ಪ್ರತಿಯೊಂದು ಮನೆಗಳು ಸಾಕ್ಷಿಗರಿಸಬೇಕು, ನಮ್ಮ ಮನೆಯಲ್ಲಿ ಈ ವಾಗ್ದಾನ ನೆರವೇರಿತು ಎಂಬುದಾಗಿ. ಹಾಗಾದರೆ ಈ ಮುಂದಿನ ಒಂದು 6 ತಿಂಗಳು ನಾವು ಕುಟುಂಬಗಳ ಮೇಲೆ ಹೆಚ್ಚಾಗಿ ಗಮನವನ್ನು ಹರಿಸಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ಈ ದಿವಸಗಳಲ್ಲಿ ನಾವು ಎಲ್ಲೇ ಸೇವೆಗೆ ಹೋದರೂ ಸಹ ನಾವು ಮಾತಾಡುವಂಥ ಒಂದೇ ಒಂದು ವಿಷಯ, ಕುಟುಂಬಗಳ ಕುರಿತಾದಂಥ ಆಲೋಚನೆಗಳನ್ನೇ ನಾವು ಮಾತನಾಡ್ತಾ ಇರೋದು. ಕಾರಣವೇನೆಂದರೆ, ಕುಟುಂಬ ಕಟ್ಟಲ್ಪಟ್ಟಾಗ ಕುಟುಂಬದಲ್ಲಿ ಸೇವೆಗಳು ಕಟ್ಟಲ್ಪಡುತ್ತೆ. ಸೇವೆಗಳು ಕಟ್ಟಲ್ಪಟ್ಟಾಗ ಆ ಸೇವೆಯಿಂದ ಕರ್ನಾಟಕಕ್ಕೂ ಬೆಂಗಳೂರಿಗೂ ವಾಸ ಮಾಡುವಂಥ ಸ್ಥಳಗಳಲ್ಲೂ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ದಿವಸಗಳಲ್ಲಿ ನೀವು 3 ದಿವಸಗಳು ಹೆಚ್ಚು ಸಮಯ ನಾವು ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ನಾನು ಇಲ್ಲಿ ಸಂದೇಶಕ್ಕಾಗಿ ನಾನು ಸಿದ್ಧನಾಗಿ ನಾನು ಬರಬೇಕಾದ್ರೆ ನನ್ನ ಹೃದಯದಲ್ಲಿ ದೇವರು ತಕ್ಷಣವಾಗಿ ಮಾತನಾಡಿದಂಥ ಒಂದು ಶಬ್ದ ನಿಮ್ಮ ಬಳಿಯಲ್ಲಿ ನಾನು ಕೂಗಿ ಹೇಳಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತೇನೆ. ದೇವ್ರ ಮಕ್ಕಳಿಗೆ ಗಮನಿಸಿ, ದೇವರು ಕುಟುಂಬಗಳ ಕುರಿತಾಗಿ ಬಹಳ ಗಾಂಭೀರ್ಯ ಉಳ್ಳವನು. ಕುಟುಂಬಗಳ ಕುರಿತಾಗಿ ದೇವರು ಬಹಳ, ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದ್ರೆ ಬಹಳ ಗಮನವುಳ್ಳವನು, ಸೀರಿಯಸ್ ಆದಂಥ ದೇವರು ಕುಟುಂಬಗಳನ್ನು, ದಾಂಪತ್ಯದ ವಿಷಯಗಳನ್ನು ದೇವರು ಆತನು ಹೇಳ್ತಾನೆ, ಅದನ್ನು ಹಾನರಬಲ್, ಮಾನ್ಯವಾದದ್ದು ಎಂದು ಎಣಿಸ್ಬೇಕು ಎಂಬುದಾಗಿ ದೇವರು ತಾನೇ ಹೇಳ್ತಾನೆ. ಅನೇಕ ವಿಷಯಗಳನ್ನು ದೇವರು ತನ್ನ ಅಸಹ್ಯ ಅಂತ ಹೇಳಿದ್ರು, ಒಂದು ಭಾಗವನ್ನು ದೇವರು ತಾನು ಹೇಳ್ತಾನೆ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವರು ದೇವರಿಗೆ ಅಸಹ್ಯ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಯಾರು ಕುಟುಂಬಗಳನ್ನು ಒಡಿತಾರೋ ಮುರಿತಾರೋ ಅವರು ದೇವರಿಗೆ ಅಸಹ್ಯಕರವಾದವರು ಅಂತ ದೇವರ ವಾಕ್ಯ ಜ್ಞಾನೋಕ್ತಿಗಳು 6:17 ನಾವು ಗಮನಿಸ್ತೇವೆ. ಅದರರ್ಥ ಏನು? ಕುಟುಂಬಗಳು ಮುರಿಯಲ್ಪಡಬಾರದು, ಕುಟುಂಬಗಳು ಕಟ್ಟಲ್ಪಡಬೇಕು ಎನ್ನೋದು ದೇವರ ಒಂದು ನಿರ್ದಿಷ್ಟವಾದಂಥ ಒಂದು ಉದ್ದೇಶವಾಗಿರುತ್ತೆ. ಅದರಿಂದಲೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಜ್ಞಾನವತಿಯಾದಂಥ ಸ್ತ್ರೀ ತನ್ನ ಮನೆಯನ್ನು ಆಕೆ ಕಟ್ಟುತ್ತಾಳೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಸಭೆ ಎಂಬಂಥ ಮೊದಲಗಿತ್ತಿ ಆದಂಥ ಸ್ತ್ರೀ, ಅದರ ಅರ್ಥ ಏನಂದರೆ, ಸಭೆಗೆ ಬರುವಂಥ ಪ್ರತಿಯೊಂದು ವಿಶ್ವಾಸಿಗಳು ನಾವು ಜ್ಞಾನವಂತರಾದರೆ ನಾವು ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ತೇವೆ ಅನ್ನೋದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿರುವುದರೆ ಈ ದಿನ ಅಲ್ಪ ನಿಮಿಷ ನಿಧಾನಗತಿಯಾಗಿ ದೇವರ ವಾಕ್ಯದಲ್ಲಿ ಕೆಲವೊಂದು ಭಾಗಗಳನ್ನು ಮಾತನಾಡಿ, ನಂತರ ನಾನು ಕುಟುಂಬಗಳಿಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ನಾನು ನಂಬುತ್ತೇನೆ, ಈ ಜುಲೈ ತಿಂಗಳಲ್ಲಿ ಕುಟುಂಬಗಳಲ್ಲಿ ಒಂದು ದೊಡ್ಡ ವಿಶ್ರಾಂತಿ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ಒಂದು ದೊಡ್ಡ ಸಮಾಧಾನವನ್ನು ದೇವರು ಕುಟುಂಬಗಳಿಗೆ ದೇವರು ಆಜ್ಞೆ ಮಾಡ್ತಾನೆ ಎಂದು ನಾನು ನಂಬುತ್ತೇನೆ. ಹಾಗಾದರೆ ನಾನು ಇಲ್ಲಿ ಬರಬೇಕಾದ್ರೆ ತಕ್ಷಣ ನನ್ನ ಹೃದಯದಲ್ಲಿ ಮಾತನಾಡಿದಂಥ ಒಂದೇ ಒಂದು ಶಬ್ದ, ಆ ಶಬ್ದಕ್ಕೆ ಅನುಸಾರವಾಗಿ ವಾಕ್ಯದಲ್ಲಿ ನಾನು ನಿಮಗೆ ಪ್ರಬೋಧಿಸ್ತೇನೆ. ಆದಿಕಾಂಡ 21ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸೋಣ. ಅದರ 14ನೇ ವಚನದಿಂದ ನಾವು ಗಮನಿಸಿದಾಗ, ಮಾರನೆಯ ದಿನ ಬೆಳಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು, ಒಂದು ತತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬಾ ಕಾಡಿನಲ್ಲಿ ಅಲಿಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲು ಎಸೆಯುವಷ್ಟು ದೂರ ಹೋಗಿ ಅವನ ಎದುರಿಗೆ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ, ನಿನಗೇನಾಯಿತು? ಅಂಜಬೇಡ, ಆ ಹುಡುಗನು ಬಿತ್ತಿರುವ ಸ್ಥಳದಲ್ಲಿಯೇ
ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ನಾನು ಕೇಳಿದಂಥ ಶಬ್ದ, ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೇ ಇರು ಎಂಬುದಾಗಿ. ಇವತ್ತು ನಾನು ಒಂದು ಕಾರ್ಯ ಇದರ ಮಧ್ಯದಲ್ಲಿ ನಾನು ಕೂಗಿ ಹೇಳ್ತಾನೆ, ನನ್ನ ಕುಟುಂಬ ಅದು ಇನ್ನು ಉದ್ಧಾರ ಆಗಲ್ಲ, ಬೆಳೆಯೋದಿಲ್ಲ, ನನ್ನ ಕುಟುಂಬನ ತಿದ್ದೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ ಎಂದು ಚಿಂತೆ ಮಾಡ್ತಾ ಇರೋರು ಯಾರಾದರೂ ಇದ್ದರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನೀನು ಎದ್ದು ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರವಾಗಿ ನೀನು ಅವನನ್ನು ಎತ್ತಿಕೊಂಡು ಕೈ ಬಿಡದೇ ಇರು. ಇವತ್ತು ನಾನು ಹೇಳ್ತಾನೆ, ನಿಮ್ಮ ಕುಟುಂಬವನ್ನು ಬಿಟ್ಟು ಕೊಡಬೇಡ್ರಿ. ನಿಮ್ಮ ಮುಂದೆ ದೇವರು ಅದ್ಭುತದ ಬಾಗಿಲನ್ನು ದೇವರು ತೆರೀಲಿಕ್ಕಾಗಿ ಹೋಗ್ತಾನೆ. ನಿಮ್ಮ ಕುಟುಂಬದ ಮುಂದೆಯೇ ದೇವರು ಆತನು ದೊಡ್ಡ ಕಾರ್ಯಗಳನ್ನು ದೇವರು ಆತನ ಮಾಡಲಿಕ್ಕಾಗಿ ಹೋಗ್ತಾನೆ. ಇವತ್ತು ಯಾರಾದರೂ ಕುಟುಂಬದ ವಿಷಯವಾಗಿ ನಿಮ್ಮ ಗಂಡನ ಕುರಿತಾಗಿಯೋ, ನಿಮ್ಮ ಮಕ್ಕಳ ಕುರಿತಾಗಿಯೋ, ನಿಮ್ಮ ಜೀವಿತದ ಕುರಿತಾಗಿಯೋ ಇನ್ನೇನು ಮಾಡೋಕ್ಕಾಗಲ್ಲ ಪಾಸ್ಟರ್ ಅಷ್ಟೇ ಎನ್ನುವಂಥ ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನೆಯನ್ನು ನಿಮ್ಮ ಕುಟುಂಬದ ಮುಂದೆ ಹಾಕಿದರೆ, ಆಗರಳಿಗೆ ದೇವದೂತನು ಹೇಳಿದ ಹಾಗೆ ನಿಮ್ಮನ್ನು ನೋಡಿಕೊಂಡು ನಾನು ಹೇಳ್ತೇನೆ, ಕೈ ಬಿಡದೇ ಇರ್ರಿ, ಕೈ ಬಿಡದೇ ಇರ್ರಿ. ನಿಮ್ಮ ಕುಟುಂಬನ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಳ್ಳ್ರಿ, ನಿಮ್ಮ ಗಂಡನನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಳ್ಳ್ರಿ, ನಿಮ್ಮ ಮಕ್ಕಳನ್ನು ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಳ್ಳ್ರಿ. ದೇವರು ನಿಮ್ಮ ಮುಖಾಂತರವಾಗಿ ಒಂದು ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕಾಗಿ ಹೋಗುತ್ತಾನೆ. ಶತ್ರು ನಾನಾ ವಿಧವಾದಂಥ ವಿಧಿಯನ್ನು ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಮಕ್ಕಳ ವಿರುದ್ಧವಾಗಿ, ನಿನ್ನ ಗಂಡನ ವಿರುದ್ಧವಾಗಿ ಸೈತಾನನ ಬರೆದಿರಬಹುದು. ಆದರೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ ಒಬ್ಬ ಪರಲೋಕದ ದೇವರಿದ್ದಾನೆ, ನಿನ್ನ ಕೂಗನ್ನು ಆಲಿಸಿದಂಥ ಒಬ್ಬ ಪರಲೋಕ ದೇವರಿದ್ದಾನೆ, ನಿನ್ನ ಕಣ್ಣೀರನ್ನು ಕಂಡಂತ ಒಬ್ಬ ಪರಲೋಕದ ದೇವರಿದ್ದಾನೆ. ಒಂದು ಪಕ್ಷ ಇವತ್ತು ನಿಮ್ಮ ಕೈಯಲ್ಲಿ ಎಲ್ಲವೂ ಖಾಲಿಯಾಗಿರಬಹುದು. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಬೇರೆ ಕೈಯೊಟ್ಟಿಗೆ ನೀವು ದೇವರ ಸಮ್ಮುಖದಲ್ಲಿ ಆಗಿರಬಹುದು. ಇವತ್ತು ನಿಮ್ಮ ತಿತ್ತಿ ಖಾಲಿಯಾಗಿರಬಹುದು, ಇವತ್ತು ನಿಮ್ಮ ಬುಟ್ಟಿ ಖಾಲಿಯಾಗಿರಬಹುದು. ನಿಮ್ಮ ಕೈಗಳಲ್ಲಿ ಏನು ಇಲ್ಲದೆ ಮುಂದೆ ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಕಣ್ಣೀರೊಟ್ಟಿಗೆ ಇವತ್ತು ದೇವರ ಸಮ್ಮುಖದಲ್ಲಿ, ದೇವರ ಪಾದಪೀಠದಲ್ಲಿ ನೀವು ಆಗಿರಬಹುದು. ಆದರೆ ನಾನು ಹೇಳ್ತೇನೆ, ನಿಮ್ಮ ಬರಡುತನಗಳನ್ನು ತುಂಬಿಸತಕ್ಕಂತೆ ನಿಮ್ಮ ಮುಂದೆ ಒಂದು ಆಶ್ಚರ್ಯವಾದ ಬಾಗಿಲನ್ನು ದೇವರು ತೆರೀಲಿಕ್ಕಾಗಿ ಹೋಗುತ್ತಾನೆ. ನಿಮ್ಮ ಬರಡುತನಗಳನ್ನು ದೇವರು ನೀಗಿಸತಕ್ಕಂತೆ ನಿಮ್ಮ ಕಣ್ಣಿನ ಮುಂದೆ ಒಂದು ಅದ್ಭುತದ ಬಾಗಿಲನ್ನು ದೇವರು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ತೆರೀಲಿಕ್ಕಾಗಿ ಹೋಗುತ್ತಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನಿಮ್ಮ ಕುಟುಂಬವನ್ನು ಬಿಟ್ಟು ಕೊಡಬೇಡ್ರಿ, ನಿಮ್ಮ ತಲೆಮಾರುಗಳನ್ನು ಬಿಟ್ಟು ಕೊಡಬೇಡ್ರಿ. ಇವತ್ತು ದೇವರು ನಿನಗೆ ಏನನ್ನ ಕೈಯಲ್ಲಿ ದೇವರು ಒಪ್ಪಿಸಿ ಕೊಟ್ಟಿದ್ದಾನೋ ಅದನ್ನ ಮರಣಕ್ಕಾಗಲಿ, ಸೈತಾನನಕ್ಕಾಗಲಿ, ಶಾಪಕ್ಕಾಗಲಿ, ರೋಗಕ್ಕಾಗಲಿ, ದಾರಿದ್ರ್ಯತನಕ್ಕಾಗಲಿ ಯೇಸುವಿನ ನಾಮದಲ್ಲಿ ಬಿಟ್ಟು ಕೊಡಬೇಡ್ರಿ. ಅದನ್ನು ಕೈಗಳಲ್ಲಿ ಹಿಡಿದುಕೊಳ್ಳ್ರಿ. ಹಾಗಂದ್ರೆ ಕೈಗಳಲ್ಲಿ ಹಿಡಿದುಕೊಳ್ಳ್ರಿ. ದೇವರು ಇವತ್ತು ನಿಮ್ಮನ್ನು ನೋಡಿ ಆತನ ವಾಗ್ದಾನ ಮಾಡ್ತಾ ಇದ್ದಾನೆ, ಮುಂದಿನ 6 ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯ ನಿನ್ನ ಕುಟುಂಬದಲ್ಲಿ ದೇವರ ಆತನು ತೆರೆದುಕೊಡಲಿಕ್ಕಾಗಿ ದೇವರು ಹೋಗ್ತಾನೆ. ಅದನ್ನು ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಆಗರಳಿಗೆ ಆಗಿರುವಂತ ಪರಿಸ್ಥಿತಿ ಯಾವುದು? ಆಕೆ ಕೈಯಲ್ಲಿ ಎಲ್ಲವೂ ಖಾಲಿಯಾಗಿದೆ, ಸೋತವಳಾಗಿದ್ದಾಳೆ. ಮಗನಿಗೂ ಸಹ ಸಹಾಯ ಮಾಡೋದಕ್ಕೆ ಶಕ್ತಳಾಗದಂತೆ ಕಲ್ಲೆಸೆಯುವಂತ ದೂರದಲ್ಲಿ ಹೋಗಿ ಕೂತಿದ್ದಾಳೆ. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಕಣ್ಣೀರನ್ನು ಬಿಟ್ಟು ನನ್ನ ಮಗನಿಗೂ ಸಹ ನನ್ನ ಸಹಾಯ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಎಂದು ಆಕೆ ಮಗನ ಎದುರಿಗೆ ಕುಳಿತುಕೊಂಡು ಆಕೆ ಅಳುತ್ತಾ ಇದ್ದಾಳೆ. ಆ ಅಳುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಮಗನ ಸ್ವರವನ್ನು ಕೇಳಿ ಆಕಾಶದಿಂದ ದೇವದೂತನು ಆತನ ಶಬ್ದವನ್ನು ಮೊಳಗಿಸುತ್ತಾ ಇದ್ದಾನೆ. ಇವತ್ತು ನಾನು ಒಂದು ಕಾರ್ಯ ನಾನು ಕೂಗಿ ಹೇಳ್ತೇನೆ, ಆಕಾಶದಿಂದ ದೂತನು ಆಗರಳಿಗಾಗಿ ಶಬ್ದವನ್ನು ಮೊಳಗಿಸಿರುವುದಾದರೆ ಈ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿ ನಿನಗಾಗಿ ದೇವರು ತನ್ನ ಶಬ್ದವನ್ನು ದೇವರು ಮೊಳಗಿಸುತ್ತಾ ಇದ್ದಾನೆ. ಇವತ್ತು ನೀನು ಏನು ಮಾಡೋಕ್ಕಾಗದಂತೆ ಇವತ್ತು ನಿರ್ಬಲರಾಗಿ ನೀನು ಕೂತಿರಬಹುದು, ಆದರೆ ನೀನು ಮಾಡಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ ಇದೆ. ಬಿಟ್ಟು ಕೊಡಬೇಡ. ದೇವರಾತನು ಹೇಳ್ತಾ ಇದ್ದಾನೆ, ಬಿಟ್ಟು ಕೊಡಬೇಡ.
ಸೋಲನ್ನು ನೀನು ಒಪ್ಪಿಕೊಳ್ಳಬೇಡ. ಇವತ್ತು ಸೈತಾನನು ನಿನ್ನ ಜೀವಿತದ ವಿರುದ್ಧವಾಗಿ ಏನೇ ನುಡಿದಿರುವುದಾದರೂ ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಬಿಟ್ಟು ಕೊಡಬೇಡ, ಬಿಟ್ಟು ಕೊಡಬೇಡ, ಬಿಟ್ಟು ಕೊಡಬೇಡ. ಕರ್ತನು ನಿನ್ನ ಕಣ್ಣುಗಳನ್ನು ದೇವರು ತೆರೆಯಲಿಕ್ಕಾಗಿ ದೇವರು ಹೋಗುತ್ತಾನೆ. ಇವತ್ತು ದೇವರ ಮಕ್ಕಳೇ, ನಿಮ್ಮ ಬಾಹಿಕವಾದಂಥ ಕಣ್ಣುಗಳಿಂದ, ನಿಮ್ಮ ಶಾರೀರಿಕವಾದಂಥ ಕಣ್ಣುಗಳಿಂದ ಹಿಂಸೆಯನ್ನು ಕಂಡಿರಬಹುದು, ಮೋಸಗಳನ್ನು ಕಂಡಿರಬಹುದು, ಅಪವಾದಗಳನ್ನು ಕಂಡಿರಬಹುದು, ತಿರಸ್ಕಾರಗಳನ್ನು ಕಂಡಿರಬಹುದು, ಅಲದಾಟವನ್ನು ಕಂಡಿರಬಹುದು, ಮರುಭೂಮಿಯನ್ನು ನೀವು ಕಂಡಿರಬಹುದು, ನೋವುಗಳನ್ನು ಕಂಡಿರಬಹುದು, ವೇದನೆಗಳನ್ನು ಕಂಡಿರಬಹುದು. ಆದರೆ ದೇವರು ಈ ದಿನದಲ್ಲಿ ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ದೇವರು ನಿಮ್ಮ ಆಂತರಿಕವಾದ ಕಣ್ಣುಗಳನ್ನ ದೇವರು ಆತನು ತೆರೆಯಲಿಕ್ಕಾಗಿ ದೇವರು ಹೋಗುತ್ತಾನೆ. ಆ ಆಂತರಿಕವಾದ ಕಣ್ಣುಗಳ ವಿಶೇಷತೆ ಏನು ಗೊತ್ತಾ? ನೋವನ್ನು ನೋಡುವ ಕಣ್ಣುಗಳಲ್ಲ ಅದು, ವೇದನೆಯನ್ನು ನೋಡುವ ಕಣ್ಣುಗಳಲ್ಲ ಅದು, ದುಃಖವನ್ನು ನೋಡುವಂತ ಕಣ್ಣುಗಳಲ್ಲ ಅದು, ಸಾವನ್ನು ನೋಡುವಂತ ಕಣ್ಣುಗಳಲ್ಲ ಅದು. ಆ ಕಣ್ಣಿನ ವಿಶೇಷತೆ ದೇವರು ನಿನಗಾಗಿ ಮಾಡುವಂತ ಮಹತ್ ಕಾರ್ಯಗಳನ್ನ ಕಾಣುವಂತ ಕಣ್ಣುಗಳನ್ನ ದೇವರು ನಿನಗಾಗಿ ದೇವರು ತೆರೆಯಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಇಂದಿನಿಂದ ನೀವು ಅನೇಕ ಸಂಗತಿಗಳನ್ನು ಕಂಡಿರಬಹುದು, ಆದರೆ ಈ ದಿನದ ಮೊದಲುಗೊಂಡು ಅದ್ಭುತಗಳನ್ನು ಕಾಣುವಂತ ಕಣ್ಣುಗಳನ್ನು, ನಿಮ್ಮ ಮನೋನೇತ್ರಗಳನ್ನು ದೇವರು ಬೆಳಗಿಸಲಿಕ್ಕಾಗಿ ಹೋಗುತ್ತಾನೆ. ಶಾರೀರಿಕವಾದ ಕಣ್ಣುಗಳು ಈಗಿನ ಪರಿಸ್ಥಿತಿಗಳನ್ನು ಮಾತ್ರ ಕಂಡಿತು, ಆದರೆ ಆತ್ಮಿಕವಾದ ಕಣ್ಣು ತೆರೆಯಲ್ಪಟ್ಟಾಗ ದೇವರ ಶಬ್ದಕ್ಕೆ ಅನುಸಾರವಾಗಿ ದೇವರು ಮೊಳಗಿಸಿದಂತ ಅದ್ಭುತಗಳನ್ನು ಕಾಣುವುದಕ್ಕೆ ಪ್ರಾರಂಭ ಮಾಡುತ್ತೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ದಿವಸದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡ್ರಿ, ದೇವರೇ ನನ್ನ ಕುಟುಂಬದಲ್ಲಿ ನೀನು ಸಿದ್ಧ ಮಾಡಿದ ಕಾರ್ಯಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣುಗಳನ್ನು ನೀನು ತೆರೆಯಿ ದೇವರೇ. ಇಷ್ಟು ದಿನ ನನ್ನ ಬಾಹಿಕವಾದಂಥ ಕಣ್ಣುಗಳಿಂದ ಹೊರಗಡೆಯ ಸಂಗತಿಗಳನ್ನು ಮಾತ್ರ ನಾನು ಕಾಣ್ತಾ ಇದ್ದೆ, ಆದರೆ ಈ ಉಪವಾಸ ಪ್ರಾರ್ಥನೆಯ ನಂತರವಾಗಿ ಬಾಹಿಕವಾದಂಥ ಸಂಗತಿಗಳನ್ನೆಲ್ಲ ನಾನು ಕಾಣಬೇಕಾಗಿರೋದು. ನೀನು ಸಿದ್ಧ ಮಾಡಿದ ಹೊರತೆಗಳು, ನೀನು ಸಿದ್ಧ ಮಾಡಿದ ಬಾವಿ, ನೀನು ಸಿದ್ಧ ಮಾಡಿದ ಬುಗ್ಗೆ, ನೀನು ಸಿದ್ಧ ಮಾಡಿದಂತ ನೀರು ನನ್ನ ದಾಹವನ್ನ, ನನ್ನ ಹಸಿವನ್ನ ನೀಗಿಸತಕ್ಕಂತೆ, ನನ್ನ ವಾಗ್ದಾನದ ಒಳಗಡೆ ಪ್ರವೇಶ ಮಾಡತಕ್ಕಂತ ಮಹತ್ ಕಾರ್ಯಗಳನ್ನು ಕಾಣತಕ್ಕಂತೆ ನನ್ನ ಆಂತರಿಕವಾದ ಕಣ್ಣುಗಳನ್ನು ತೆರೆ ಎಂದು ಹೇಳುವವರು ಯಾರಾದರೂ ಇದ್ರೆ ನಾನು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ ಜುಲೈ ತಿಂಗಳು ಮುಗಿಯೋದ್ರೊಳಗಾಗಿ ನಿನ್ನ ದಾಹವನ್ನ ನೀಗಿಸಿ ನಿನಗೊಂದು ಹೊಸ ಯಾತ್ರೆಯನ್ನ ತೆರೆದು ಬಿಡುವಂತ ಬುಗ್ಗೆಯ ಬಾಗಿಲುಗಳನ್ನು ದೇವರು ಕಣ್ಣಾರೆ ಕಾಣತಕ್ಕಂತೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಆತನು ತೆರೀಲಿಕ್ಕಾಗಿ ದೇವರು ಹೋಗುತ್ತಾನೆ. ಅದನ್ನು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಕುಟುಂಬಗಳ ಮೇಲೆ ದೇವರು ಗಮನ ಉಳ್ಳವನಾಗಿದ್ದಾನೆ. ಬಿಟ್ಟು ಕೊಡಬೇಡ್ರಿ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಬಿಟ್ಟು ಕೊಡಬೇಡ್ರಿ. ನಿನ್ನ ಮೇಲೆ ಒಂದು ವಾಗ್ದಾನ ಇದೆ, ನಿನ್ನ ಕುಟುಂಬದ ಮೇಲೆ ಒಂದು ವಾಗ್ದಾನ ಇದೆ, ನಿನ್ನ ತಲೆಮಾರುಗಳ ಮೇಲೆ ಒಂದು ವಾಗ್ದಾನ ಇದೆ, ನಿನ್ನ ಜೀವಿತದ ಒಂದು ಕುಟುಂಬದ ಮೇಲೆ ದೇವರ ಒಂದು ದೊಡ್ಡ ಉದ್ದೇಶ ಇದೆ. ಯೇಸುವಿನ ನಾಮದಲ್ಲಿ ಆ ಉದ್ದೇಶವನ್ನು ಬಿಟ್ಟು ಕೊಡೋದಕ್ಕೆ ಹೋಗಬೇಡ್ರಿ. ಇವತ್ತು ಯೇಸುವಿನ ನಾಮದಲ್ಲಿ ಯಾರಾದ್ರೂ ಹೇಳ್ರಿ, ನಾನು ಅದನ್ನು ಗಟ್ಟಿಯಾಗಿ ನಾನು ಹಿಡ್ಕೊಳ್ತೇನೆ ಸ್ವಾಮಿ, ನನ್ನ ಕುಟುಂಬನ ನನ್ನ ಕೈಗಳಲ್ಲಿ ನಾನು ಹಿಡಿದುಕೊಳ್ತೇನೆ. ನೀನು ನನ್ನ ಜೀವನದಲ್ಲಿ ಮಾಡಿದ ಒಂದು ವಾಗ್ದಾನಗಳು ಅದು ತಪ್ಪಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ಮೇಲೆ, ನನ್ನ ಜೀವನದ ಮೇಲೆ, ನನ್ನ ತಲೆಮಾರುಗಳ ಮೇಲೆ ನುಡಿಯಲ್ಪಟ್ಟಂತ ಸಕಲ ವಾಗ್ದಾನಗಳು ಅದು ನೆರವೇರಲ್ಪಡೋವರೆಗೂ ಯೇಸುವಿನ ನಾಮದಲ್ಲಿ ನಾನು ಬಿಟ್ಟು ಕೊಡೋದಿಲ್ಲ. ನಾನು ಅದನ್ನು ಗಟ್ಟಿಯಾಗಿ ನಾನು ಹಿಡಿದುಕೊಳ್ಳುತ್ತೇನೆ. ಇವತ್ತಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಕೂಗಿ ಹೇಳ್ತಾ ಇದ್ದೇನೆ, ಅಂತ ಒಂದು ಧೈರ್ಯ ಉಳ್ಳ ಅಭಿಷೇಕ ಯೇಸುವಿನ ನಾಮದಲ್ಲಿ ಇಲ್ಲಿರುವಂತ ಪ್ರತಿಯೊಂದು ಸಹೋದರರ ಮೇಲೆ, ಇಲ್ಲಿರುವಂತ ಪ್ರತಿಯೊಂದು ಸಹೋದರಿಯರ ಮೇಲೆ ಯೇಸುವಿನ ನಾಮದಲ್ಲಿ ಇಳಿದು ಬರಲಿ. ಈ 2024ರಲ್ಲಿ ನೀತಿವಂತರ ಗುಡಾರದಲ್ಲಿ ಹರ್ಷವು, ಉಲ್ಲಾಸವು, ಜಯಘೋಷದ ಶಬ್ದವು ನಿರಂತರವಾಗಿ ಮೊಳಗಲಿ. ಶಾಖಾದಲ ಮನ ರಾದಲ ಬಾರ ಶಾದಲ ಬಾ
ಓ ರಖದಲ ಮನ ರಖದಲ ಬರ ಶಬಲ ಬಲ. ಒಂದು 30 ಸೆಕೆಂಡ್ ಪ್ರಾರ್ಥನೆ ಮಾಡಿ ಹೇಳ್ರಿ, ನನ್ನ ಕುಟುಂಬವನ್ನು ನಾನು ಬಿಟ್ಟು ಕೊಡೋದಿಲ್ಲ, ನನ್ನ ತಲೆಮಾರುಗಳನ್ನು ನಾನು ಬಿಟ್ಟು ಕೊಡೋದಿಲ್ಲ, ನನ್ನ ಜೀವಿತವನ್ನು ನಾನು ಬಿಟ್ಟು ಕೊಡೋದಿಲ್ಲ. ಯಾವುದೇ ವಿಧವಾದಂಥ ರೋಗಕ್ಕಾಗ್ಲಿ, ದಾರಿದ್ರ್ಯತನಕ್ಕಾಗ್ಲಿ, ಬಡತನಕ್ಕಾಗ್ಲಿ, ಬಿರುಕಿಗಾಗ್ಲಿ, ಒಡಕಿಗಾಗಿ, ತೊಡಕಿಗಾಗ್ಲಿ ನನ್ನ ಕುಟುಂಬವನ್ನು ನಾನು ಬಿಟ್ಟು ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ನನ್ನ ಕುಟುಂಬನ ಹಿಡಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವರೇ, ನನ್ನನ್ನು ನಡೆಸಿದವನು ನೀನು, ನನ್ನನ್ನು ಇದುವರೆಗೂ ಕಾದವನು ನೀನು, ನನ್ನನ್ನು ಇದುವರೆಗೂ ಪರಾಮರಿಸಿದವನು ನೀನು. ಯೇಸುವಿನ ನಾಮದಲ್ಲಿ ನನ್ನ ಜೀವನದಲ್ಲಿ ವರ್ಷ ಮಾತ್ಕಾರ್ಯಗಳನ್ನು ಮಾಡುವುದಕ್ಕೆ ನೀನು ಶಕ್ತನು ಎಂದು ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಆತ್ಮಿಕವಾದ ಕಣ್ಣುಗಳನ್ನು ತೆರೆ ದೇವರೇ. ನೀನು ನನಗಾಗಿ ಸಿದ್ಧ ಮಾಡಿದ ಮಹತ್ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕಾಣಲಿ. ಗಮನಿಸಿ, ನನ್ನ ವಾಕ್ಯದ ಕೆಲವೊಂದು ಭಾಗಗಳಲ್ಲಿ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಇವತ್ತು ಹೇಳ್ರಿ, ನಾನು ಬಿಟ್ಟು ಕೊಡೋದಿಲ್ಲ. ಗಟ್ಟಿಯಾಗಿ ಹೇಳ್ರಿ, ನಾನು ಬಿಟ್ಟು ಕೊಡೋದಿಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಸೈತಾನನ ಕೇಳೋ ಹಾಗೆ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ಆಶೀರ್ವಾದವನ್ನು, ನನ್ನ ಕುಟುಂಬದ ಉದ್ಧಾರವನ್ನು, ನನ್ನ ಕುಟುಂಬದ ಐಕ್ಯತೆಯನ್ನು, ನನ್ನ ಕುಟುಂಬದ ಬೆಳವಣಿಗೆಯನ್ನು, ನನ್ನ ಸಂತತಿಗಳ ಅನುಗ್ರಹಗಳನ್ನು, ನನ್ನ ಸಂತತಿಯ ಉದ್ಧಾರವನ್ನು ಯೇಸುವಿನ ನಾಮದಲ್ಲಿ, ನನ್ನ ಕುಟುಂಬದ ಸಮಾಧಾನವನ್ನು, ನನ್ನ ಕುಟುಂಬದ ಸಂತೋಷವನ್ನು, ನನ್ನ ಕುಟುಂಬದ ಏಳಿಗೆಯನ್ನು, ನನ್ನ ಕುಟುಂಬದ ಆರೋಗ್ಯವನ್ನು ನಾನು ಬಿಟ್ಟು ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬಕ್ಕೆ ದೇವರು ಸಿದ್ಧ ಮಾಡಿದ ಸಕಲದನ್ನು ನಾನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳುತ್ತಾ ಇದ್ದೇನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಜ್ಞಾನೋಕ್ತಿಗಳ ಪುಸ್ತಕ ಕೆಲವೊಂದು ವಾಕ್ಯಗಳನ್ನು ಬರೆದುಕೊಳ್ಳ್ರಿ. 15ನೇ ಅಧ್ಯಾಯದ 6ನೇ ವಾಕ್ಯ ಹೇಳ್ತದೆ, ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳವಳವೇ ಎಂಬುದಾಗಿ. ಬೈಬಲಲ್ಲಿ ನಾವು ಓದುತ್ತೇವೆ, ಶಿಷ್ಟನ ಮನೆಯಲ್ಲಿ, ನೀತಿವಂತನ ಮನೆಯಲ್ಲಿ, ದೇವರಿಗೆ ಭಯಪಡುವವನ ಮನೆಯಲ್ಲಿ, ದೇವರನ್ನೇ ನಿರೀಕ್ಷಿಸುವವನ ಮನೆಯಲ್ಲಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಭಕ್ತನಾಗಿ ನೀತಿವಂತನಾಗಿ ಜೀವಿಸುವವನ ಮನೆಯಲ್ಲಿ ಏನಿದೆ? ದೊಡ್ಡ ನಿಧಿ ಅದೇ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಇವತ್ತು ಅನೇಕರು ಹೇಳ್ತಾರೆ ನನ್ನ ಮನೆಯಲ್ಲಿ ಶಾಪ ಇದೆ ಪಾಸ್ಟರ್, ನನ್ನ ಮನೆಯಲ್ಲಿ ರೋಗ ಇದೆ, ನನ್ನ ಮನೆಯಲ್ಲಿ ದಾರಿದ್ರ್ಯತನ ಇದೆ, ನನ್ನ ಮನೆಯಲ್ಲಿ ಅಸಮಾಧಾನ ಇದೆ, ನನ್ನ ಮನೆಯಲ್ಲಿ ದುಃಖ ಇದೆ, ನನ್ನ ಮನೆಯಲ್ಲಿ ಅದಿದೆ ಇದೆ ಅಂತ. ಯೇಸುವಿನ ನಾಮದಲ್ಲಿ ಇವತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ರಿ. ನಾನು ಹೇಳಿದೆ, ಯೇಸುವಿನ ನಾಮದಲ್ಲಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ರಿ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಮನೆಯಲ್ಲಿ ದೊಡ್ಡ ನಿಧಿ ಅದೇ ಎಂದು. ಯಾರಾದರೂ ಈ ಪದನ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಮನೆಯಲ್ಲಿ ದೊಡ್ಡ ನಿಧಿ ಅದೇ. ಹಾಗಾದ್ರೆ ಈ ಉಪವಾಸ ಪ್ರಾರ್ಥನೆ ಮುಗಿಸ್ಕೊಂಡು ನೀವು ಈ ದಿನದ ಮೊದಲುಗೊಂಡು ನೀವು ಹೇಳಬೇಕು, ಏನಿದೆ ನಿನ್ನ ಮನೆಯಲ್ಲಿ? ನನ್ನ ಮನೆಯಲ್ಲಿ ದೊಡ್ಡ ನಿಧಿ ಅದೇ. ಇವತ್ತು ಏನಿದೆ ನಿನ್ನ ಮನೆಯಲ್ಲಿ? ಹೇಳ್ರಿ, ನನ್ನ ಮನೆಯಲ್ಲಿ ದೊಡ್ಡ ನಿಧಿ ಅದೇ. ಇವತ್ತು ನಿನ್ನ ಮನೆಯಲ್ಲಿ ಅಸಮಾಧಾನ ಇದೆ, ಶಾಪ ಇದೆ, ದುಃಖ ಇದೆ, ರೋಗ ಇದೆ, ಅದಿದೆ ಇದಿದೆ ಅಂತ ಹೇಳಿದ್ರೆ ಹೇಳ್ರಿ, ಒಪ್ಕೊಳ್ಳಲ್ಲ ನಾನು. ಕಾರಣ ಬೈಬಲಲ್ಲಿ ಹೇಳುತ್ತದೆ, ನೀತಿವಂತನ ಮನೆಯನ್ನು ದೇವರು ಆಶೀರ್ವಾದ ಮಾಡ್ತಾನೆ, ಅವನ ಮನೆಯಲ್ಲಿ ಧನೈಶ್ವರ್ಯಗಳು ಇರುತ್ತದೆ ಎನ್ನುವುದು 112ನೇ ಕೀರ್ತನೆ ನಮಗೆ ಹೇಳುವಂತ ಕಾರ್ಯ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಬೇಕಾದ್ರೆ ದೊಡ್ಡ ಅಕ್ಷರದಲ್ಲಿ ವಾಕ್ಯವನ್ನ ಬರೆದಿಟ್ಟು ಹೇಳ್ರಿ. ನಿಮ್ಮ ಮನೆಯಲ್ಲಿ ದೊಡ್ಡ ಅಕ್ಷರದಿಂದ ಫ್ರೇಮ್ ಮಾಡಿ ಬೇಕಾದ್ರೆ ನಿಮ್ಮ ಮನೆ ಮುಂದೆನೆ ಇಟ್ಕೊಂಡು ಹೇಳ್ರಿ, ಏನಿದೆ ನಿನ್ನ ಮನೆಯಲ್ಲಿ ಅಂತ ಹೇಳಿದ್ರೆ ಪ್ರತಿ ಸಾರಿ ಹೇಳ್ಬೇಕು, ನನ್ನ ಮನೆಯಲ್ಲಿ ದೊಡ್ಡ ನಿಧಿಯಾದೆ. ಕಾರಣವೇನು? ದೇವರು ತನ್ನ ಮಕ್ಕಳ ಒಳಗಡೆ ಚಿಕ್ಕದನ್ನ ದೇವರು ಇಡಲಿಲ್ಲ. ದೇವರು ತನ್ನ ಮಕ್ಕಳ ಒಳಗಡೆ ದೊಡ್ಡ ನಿಧಿಯನ್ನೇ ದೇವರು ಇಟ್ಟಿದ್ದಾನೆ. ಹಾಗಾದ್ರೆ ಬೈಬಲಲ್ಲಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತಾಗಿ ಹೇಳ್ಬೇಕಾದ್ರೆ ಒಂದು ಸಾಮ್ಯವನ್ನು ತಾನು ಹೇಳ್ತಾನೆ. ಒಬ್ಬನು ಒಂದು ನಿಧಿಯನ್ನು ಕಂಡುಕೊಂಡಾಗ ಅವನು ಏನ್ ಮಾಡ್ದ? ತನ್ನ ಬದುಕನ್ನೆಲ್ಲ ಮಾರಿ ಅವನ ಸ್ಥಳವನ್ನು ಖರೀದಿಸ್ದ. ಕಾರಣ ಏನಂದ್ರೆ ಅವನಿಗೊಂದು ಕಾರ್ಯ ಗೊತ್ತು, ನಿಧಿ ಇದ್ರೆ ಕೊರತೆ ಇಲ್ಲ, ನಿಧಿ ಇದ್ರೆ ಚಿಂತೆ ಇಲ್ಲ, ನಿಧಿ ಇದ್ರೆ ಯಾವುದೇ ವಿಧವಾದಂಥ ವ್ಯಾಕುಲತೆಗಳು ಇರೋದಿಲ್ಲ, ನಿಧಿ ಇದ್ರೆ ನಿರೀಕ್ಷೆ ಇದೆ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ನಿಧಿ ಇದ್ರೆ ನಿಮಗೆ ನಿರೀಕ್ಷೆ ಇದೆ.
ಕಾರಣ ಏನು ಗೊತ್ತಾ? ಈ ಒಂದು ನಿಧಿ ಸಾಕು ನನ್ನ ಎಲ್ಲ ಕೊರತೆಗಳನ್ನು ನೀಗಿಸೋದಿಕ್ಕೆ. ಹಾಗಾದ್ರೆ ನಾನು ಒಂದು ಕಾರ್ಯ ಹೇಳ್ತಾನೆ, ಇವತ್ತು ನಿನ್ನ ಮನೆಯಲ್ಲಿ ದೇವರು ಕೇವಲ ನಿಧಿಯಲ್ಲ ದೇವರು ಇಟ್ಟಿರೋದು, ಇವತ್ತು ನಿನ್ನ ಮನೆಯಲ್ಲಿ ದೇವರೊಂದು ದೊಡ್ಡ ನಿಧಿಯನ್ನೇ ದೇವರು ಇಟ್ಟಿದ್ದಾನೆ. ಆ ದೊಡ್ಡ ನಿಧಿಯ ವಿಶೇಷತೆ ಏನಂತಂದ್ರೆ, ನಿನ್ನ ಮನೆ ಒಳಗಡೆ ಆ ನಿಧಿಯನ್ನು ನೀನು ತೋಡೋದಕ್ಕಾಗಿ ಪ್ರಾರಂಭಿಸ್ರಿ. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಂತ ಕೊರತೆಗಳೇ ಆಗಿರಲಿ, ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ಎಲ್ಲ ಕೊರತೆಗಳನ್ನು ದೇವರು ನೀಗಿಸ್ಬಿಡ್ತಾನೆ. ಬೈಬಲ್ ಅಲ್ಲಿ ಎಲ್ಲೇ ಅದ್ಭುತಗಳನ್ನು ನೀವು ಕಂಡ್ರು, ಕುಟುಂಬದ ವಿಷಯದಲ್ಲಿ ದೇವರ ಅದ್ಭುತ ಮಾಡಬೇಕಾದ್ರೆ ದೇವರು ಹೊರಗಡೆಯಿಂದ ಏನನ್ನು ದೇವರು ತರಲಿಲ್ಲ, ಒಳಗಡೆಯಿಂದನೇ ದೇವರು, ಮನೆ ಒಳಗಡೆಯಿಂದನೇ ಅದ್ಭುತಗಳನ್ನು ದೇವರು ಹೊರಗಡೆ ತಂದಿದ್ದು. ನೀವು ಎಲ್ಲೇ ನೋಡ್ರಿ, ಕಾನಾ ಊರಿನ ಮದುವೆಗೆ ಅದ್ಭುತ ನಡಿಬೇಕಾದ್ರೆ ದೇವರು ಮನೆಯಿಂದ ವಾಟರ್ ಟ್ಯಾಂಕ್ ತರಿಸಲಿಲ್ಲ, ಮನೆ ಒಳಗಡೆ ಇದ್ದ ನೀರಿಂದಲೇ ದೇವರು ದ್ರಾಕ್ಷಾರಸವನ್ನು ದೇವರು ಮಾಡಿದ್ದು. ಸಾರಫಾತಿನ ವಿಧವೆ ಮನೆಯಲ್ಲಿ ಎಲಿಯನು ತಾನು ಅದ್ಭುತವನ್ನು ಮಾಡೋದಕ್ಕೆ, ರೊಟ್ಟಿಯನ್ನ ಹಿಟ್ಟನ್ನ ಅದ್ಭುತವನ್ನ ಮಾಡೋದಕ್ಕೆ ಮನೆ ಹೊರಗಡೆಯಿಂದ ಅಲ್ಲ ತಂದಿದ್ದು, ಮನೆ ಒಳಗಡೆನೆ ಆ ರೊಟ್ಟಿ ಮತ್ತು ಆ ಹಿಟ್ಟನ್ನ, ಆ ಎಣ್ಣೆಯನ್ನು ಅಭಿವೃದ್ಧಿ ಪಡಿಸಿದ್ದು. ಬೈಬಲ್ ಹೇಳ್ತದೆ, ಎಲಿಯನು ಆತನು ಸಾರಫಾತಿನ ವಿಧವೆ ಮನೆಗೆ ಹೋದಾಗ ಆಕೆ ಕೇವಲ ಒಂದು ಬಡ ವಿಧವೆ, ಆದರೆ ಅಲ್ಲಿ ರೊಟ್ಟಿ ಮತ್ತೆ ಎಣ್ಣೆ, ಹಿಟ್ಟು ಮತ್ತೆ ಎಣ್ಣೆ ಅಭಿವೃದ್ಧಿ ಆಗೋದಕ್ಕಾಗಿ ಪ್ರಾರಂಭಿಸಿದಾಗ ಆಕೆ ವಿಧವೆ ಅಂತ ಕರೆಸಲ್ಪಡಲಿಲ್ಲ. ಬೈಬಲ್ ಹೇಳ್ತದೆ ಆಕೆ ಯಜಮಾನಿ ಅಂತ ಕರೆಸಲ್ಪಟ್ಲು. ಅದರ ಅರ್ಥ ಏನು? ಮನೆ ಒಳಗಡೆ ದೇವರು ಕ್ರಿಯೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಅದ್ಭುತ ಎನ್ನೋದು ಮನೆ ಹೊರಗಡೆಯಿಂದ ಬರೋದಿಲ್ಲ, ಅದ್ಭುತ ಎನ್ನೋದು ಮನೆ ಒಳಗಡೆಯಿಂದಲೇ ಬರುವಂಥದ್ದಾಗಿದೆ. ಬೈಬಲ್ ಅಲ್ಲಿ ಎಲೀಷನು ತಾನು ಸ್ವಲ್ಪ ಮೊಗೆಯಲ್ಲಿದ್ದಂಥ ಎಣ್ಣೆಯಿಂದ ಅದ್ಭುತವನ್ನು ಮಾಡಿದ್ದು ಬೇರೆಯವ್ರ ಮನೆಯಲ್ಲ, ಆ ವಿಧವೆಯ ಮನೆ ಒಳಗಡೆನೆ ಅದ್ಭುತಗಳನ್ನು ಮಾಡಿದ್ದು. ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾರಾದ್ರೂ ಅದ್ಭುತವನ್ನ ಬೇರೆ ಕಡೆಯಿಂದ ನಿರೀಕ್ಷಿಸ್ತಾ ಇದ್ರೆ ನಾನು ಹೇಳ್ತೇನೆ, ಬೇರೆ ಕಡೆಯಿಂದ ಅಲ್ಲ ಅದ್ಭುತ, ನಿನ್ನ ಮನೆ ಒಳಗಡೆನೆ ಅದ್ಭುತ ಇದೆ. ಅದನ್ನೇ ದೇವರ ವಾಕ್ಯ ಹೇಳೋದು, ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ ಅದೇ. ಇವತ್ತು ದೇವರ ಮಕ್ಕಳೇ, ನಿನ್ನ ಒಳಗಡೆ ಒಂದು ಅದ್ಭುತ ಇದೆ, ನಿನ್ನ ಒಳಗಡೆ ಒಂದು ನಿಧಿ ಇದೆ. ನಿನ್ನ ಕುಟುಂಬದ ಮಧ್ಯದಿಂದಲೇ ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಎಂದು ಯಾವಾಗ ನೀವು ನಂಬೋದಕ್ಕಾಗಿ ನೀವು ಪ್ರಾರಂಭಿಸ್ತೀರೋ, ಬೇರೆಯವರ ಮನೆ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಒಳಗಡೆಯಿಂದಲೇ ದೇವರು ಆತನ ಬುಕ್ಕೆಗಳನ್ನು ದೇವರು ತೆರೆದು ಬಿಡ್ತಾನೆ. ನಿಮ್ಮ ಮನೆ ಒಳಗಡೆಯಿಂದನೇ ದೇವರು ಹಿಟ್ಟನ್ನು ಅಭಿವೃದ್ಧಿ ಮಾಡ್ತಾನೆ. ನಿಮ್ಮ ಮನೆ ಒಳಗಡೆಯಿಂದನೇ ದೇವರು ಎಣ್ಣೆಯನ್ನು ಅಭಿವೃದ್ಧಿ ಮಾಡ್ತಾನೆ. ನಿಮ್ಮ ಮನೆ ಒಳಗಡೆನೆ ದೇವರು ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಅದ್ಭುತಗಳನ್ನು ದೇವರು ಮಾಡಲಿಕ್ಕೆ ಸಾಧ್ಯ. ಹಾಗಾದ್ರೆ ನಿಮ್ಮ ಒಳಗಡೆ ಇರುವಂತ ನಿಧಿಯನ್ನ ಕಂಡುಕೊಳ್ಳಬೇಕು. ಗಟ್ಟಿಯಾಗಿ ಹೇಳ್ರಿ ಆಮೆನ್. ನಾನು ಕೆಲವರನ್ನ ನಿಮ್ಮ ಮುಂದೆ ನನ್ನ ಪರಿಚಯ ಪಡಿಸ್ಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತಾನೆ. ನಮ್ಮ ಮನೆ ಒಳಗಡೆ ಎಂತ ನಿಧಿ ಇದೆ ಪಾಸ್ಟರ್, ಹೇಗೆ ಆ ನಿಧಿಯನ್ನು ನಾವು ಕಾಪಾಡಿಕೊಳ್ಬೇಕು, ಯಾವ ರೀತಿ ಅದನ್ನು ನಾವು ಕಂಡುಕೊಳ್ಬೇಕು, ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಬೇಕು ಎನ್ನೋದನ್ನ ನಿಮ್ಮ ಮುಂದೆ ಒಂದೆರಡು ಕುಟುಂಬಗಳನ್ನು ಉದಾಹರಣೆಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನನಗೆ ಸತ್ಯವೇದ ಗ್ರಂಥದಲ್ಲಿ ಬಹಳ ಸಂತೋಷ ಕೊಟ್ಟಂತ ಒಂದು ವ್ಯಕ್ತಿ ಕೊರ್ನೆಲಿಯನು. ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ಬಂದಾಗ ಕೊರ್ನೆಲಿಯನ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕೊರ್ನೆಲಿಯನ ಮನೆಯನ್ನು ಗಮನಿಸಿದಾಗ ಅವನ ಮನೆಯಲ್ಲಿ ಚಿಕ್ಕ ಕಾರ್ಯ ಅಲ್ಲ, ಅವನ ಮನೆಯಲ್ಲಿ ದೊಡ್ಡ ನಿಧಿನೇ ಇತ್ತು. ಏನ್ ಪಾಸ್ಟ ದೊಡ್ಡ ನಿಧಿ? ಬೈಬಲ್ ಅಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ಬನ್ರಿ. 10ನೇ ಅಧ್ಯಾಯಕ್ಕೆ ಬಂದಾಗ ದೇವರ ವಾಕ್ಯದಲ್ಲಿ ನಾವಲ್ಲಿ 1ನೇ ವಚನದಿಂದ ಗಮನಿಸ್ತೇವೆ. ಕೈಸರದಲ್ಲಿ ಇದ್ದ ಇತಾಲಿಯದ ಪಟಲೆಮೆನಿಸಿಕೊಳ್ಳುವಂತ ಒಬ್ಬ ಶತಾಧಿಪತಿಯಾದ ಕೊರ್ನೆಲಿಯನ ಒಬ್ಬ ಮನುಷ್ಯನಿದ್ದನು. 2ನೇ ವಾಕ್ಯ ನೋಡ್ರಿ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಭಕ್ತನು, ತನ್ನ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದನು. ಬಹಳ ಜನರಿಗೆ ಆತನು ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಕೊರ್ನೆಲಿಯನ ಮನೆಯಲ್ಲಿ ಇದ್ದಂತ ದೊಡ್ಡ ನಿಧಿ ಏನಿ? ದೊಡ್ಡ ನಿಧಿ ಒಂದನೇದಾಗಿ ಬೈಬಲ್ ಹೇಳ್ತದೆ, ಅವನು ಸಾಧಾರಣವಲ್ಲ, ಈಸ್ ಎ ಹೈ ಆಫೀಸರ್. ಆತನು ಒಬ್ಬ ದೊಡ್ಡ ಉದ್ಯೋಗಸ್ಥನು, ಸೈನ್ಯಾಧಿಪತಿ, ಅನೇಕರು ಅವನ ಕೈ ಕೆಳಗಡೆ ಇದ್ದಾರೆ.
ಅವನಿಗೆ ಒಂದು ಒಳ್ಳೆ ರ್ಯಾಂಕ್ ಇದೆ, ಅವನು ಬ್ಯುಸಿಯಾದಂಥ ಪರ್ಸನ್. ಆದರೆ ಅವನು ತನ್ನ ಮನೆಯ ಒಳಗಡೆ ನಿಧಿಯನ್ನ ಕಾಪಾಡಿಕೊಂಡಿದ್ದ. ಏನು ನಿಧಿಯನ್ನ ಅವನು ಕಾಪಾಡಿಕೊಂಡಿದ್ದು? ಒಂದನೇದಾಗಿ ಬೈಬಲ್ ಹೇಳುತ್ತದೆ, ತನ್ನ ಕುರಿತಾಗಿ ಹೇಳುತ್ತೆ, ಅವನು ಭಕ್ತನು. ಯಾರಾಗಿದ್ದಾನೆ ಅವನು? ಗಟ್ಟಿಯಾಗಿ ಹೇಳ್ರಿ, ಯಾರಾಗಿದ್ದನು? ಭಕ್ತನು. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದನು. ಎರಡನೇದಾಗಿ ಅವನ ಮನೆಯಲ್ಲಿ ಇದ್ದಂಥ ನಿಧಿ ಏನಂದ್ರೆ, ತಾನ್ ಮಾತ್ರ ಅಲ್ಲ ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ಅವರು ದೇವರಿಗೆ ಭಯಪಡುವವನಾಗಿದ್ದನು. ಮೂರನೇದಾಗಿ ಇವ ನಮ್ಮ ಜೀವನದಲ್ಲಿ ಮನೆಯಲ್ಲಿದ್ದಂಥ ನಿಧಿಯ ವಿಶೇಷತೆ ಏನು? ಈತನು ಬಹಳ ಜನರಿಗೆ ದಾನ ಧರ್ಮವನ್ನು ಮಾಡೋನಾಗಿದ್ದನು, ಅತಿಥಿ ಸತ್ಕಾರ ಮಾಡೋನಾಗಿದ್ದನು. ಪರರ ಕುರಿತಾಗಿ ಕೆಟ್ಟದನ್ನ ಬಯಸ್ತಾ ಇರಲಿಲ್ಲ, ಪರರ ಕುರಿತಾಗಿ ನಾಶನವನ್ನ ಬಯಸ್ತಾ ಇರಲಿಲ್ಲ, ಪರರ ಕುರಿತಾಗಿ ಯಾವುದೇ ವಿಧವಾದಂಥ ತಪಾದ ಕಾರ್ಯವನ್ನು ಬಯಸ್ತಾ ಇರಲಿಲ್ಲ. ಇವನಲ್ಲಿದ್ದಂಥ ಸ್ವಭಾವ ಏನು? ಸತ್ಕಾರ್ಯಗಳನ್ನ ಮಾಡೋನಾಗಿದ್ದನು. ಜನರಿಗೆ ದಾನ ಧರ್ಮವನ್ನು ಸಾಧಾರಣವಾಗಲ್ಲ, ಬಹಳವಾಗಿ ಇವನು ಮಾಡ್ತಾ ಇದ್ದನು. ನಾಲ್ಕನೇ ಸ್ವಭಾವ ಏನಂತಂದ್ರೆ, ಬೈಬಲ್ ಅಲ್ಲಿ ಗಮನಿಸ್ತೇವೆ, ದೇವರಿಗೆ ನಿತ್ಯವೂ ಪ್ರಾರ್ಥನೆಯನ್ನ ಮಾಡುತ್ತಾ ಮಾಡಿದ್ದನು ಅಲ್ಲ. ಇವತ್ತು ಕೆಲವರು ಮಾಡಿದ್ದರು, ಮಾಡ್ತಾ ಇಲ್ಲ. ಒಂದು ಕಾಲದಲ್ಲಿ ಮಾಡಿದ್ದರು, ಮಾಡುತ್ತಾ ಇಲ್ಲ. ಇಲ್ಲಿ ಅವನ ಕುರಿತಾಗಿ ಹೇಳೋದು ಮಾಡಿದ್ದನು ಅಲ್ಲ, ಇದೇ ಒಂದು ದೊಡ್ಡ ನಿಧಿ. ಇವನಲ್ಲಿದ್ದಂತ ಒಂದು 4 ವಿಶೇಷತೆಯನ್ನು ನೋಡ್ರಿ. ಇವನು ಭಕ್ತನಾಗಿದ್ದನು. ಬೈಬಲ್ ಹೇಳ್ತದೆ, ಸದ್ಭಕ್ತರಿಗೆ ದೇವರು ಯಾವ ಮೇಲಿಗೂ ದೇವರು ಕೊರತೆ ಉಂಟು ಮಾಡೋದಿಲ್ಲ. ಒಬ್ಬನು ಭಕ್ತನಾಗಿ ಜೀವಿಸುವುದಕ್ಕಾಗಿ ಪ್ರಾರಂಭಿಸಿದ್ರೆ ದೇವರು ಅವನಿಗೆ ಯಾವ ಕೊರತೆಯನ್ನು ದೇವರು ಉಂಟು ಮಾಡೋದಿಲ್ಲ. ಬೈಬಲ್ ಹೇಳುತ್ತದೆ, ನೀತಿವಂತನ ಸತ್ಪುರುಷನ ಗತಿ ಸ್ಥಾಪನೆಯು ಅದು ಯೆಹೋವನಿಂದಲೇ ಅದು ಸ್ಥಾಪಿತವಾದದ್ದು ಎಂದು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ನೀತಿವಂತನ ಮಕ್ಕಳು ಭಿಕ್ಷೆ ಬೇಡೋದನ್ನಾಗಲಿ ಆಹಾರಕ್ಕಾಗ್ಲಿ ಅಲೆದಾಡೋದನ್ನಾಗಲಿ ನಾನು ನೋಡ್ಲೇ ಇಲ್ಲ ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಹಾಗಾದ್ರೆ ನೀನು ಭಕ್ತನಾಗಿದ್ರೆ ಅದೇ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ನಿಧಿಯಾಗಿರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಭಕ್ತಿಯ ಒಂದು ಡೆಫಿನೇಷನ್ ಏನು? ಭಕ್ತಿಯ ಒಂದು ಡೆಫಿನೇಷನ್ ಒಂದೇ ಒಂದು ಕಾರ್ಯದಲ್ಲಿ ಹೇಳ್ತದೆ, ಪಾಪವನ್ನು ತ್ಯಜಿಸಿ ತನ್ನನ್ನೇ ತಾನು ಪರಿಶುದ್ಧ ಮಾಡಿಕೊಳ್ಳೋದೇ ಭಕ್ತಿ. ಒಬ್ಬನು ಭಕ್ತನು ಎನ್ನುವಂತಕ್ಕೆ ಗುರುತು ಏನು? ಯೋಬನ ಕುರಿತಾಗಿ ಸಾಕ್ಷಿಗರಿಸ್ತಾರೆ, ಅವನು ಕೆಟ್ಟದನ್ನು ನಿರಾಕರಿಸುವವನು, ಅವನ ನಿರ್ದೋಷಿ, ಅವನ ಯಥಾರ್ಥ ಚಿತ್ತನು ಎಂದು ಅವನ ಭಕ್ತಿಯನ್ನ ವಿವರಿಸಿಯಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಇವತ್ತು ದೇವರ ಮಕ್ಕಳೇ, ನಮ್ಮ ಕುಟುಂಬಗಳಲ್ಲಿ ದೊಡ್ಡ ನಿಧಿ ಮೊದಲನೇದಾಗಿ ಏನಾಗಿರ್ಬೇಕಂದ್ರೆ ದೇವರಲ್ಲಿ ತೋರಲ್ಪಡುವಂತ ಒಂದು ಭಕ್ತಿಯಾಗಿರುತ್ತೆ. ಈ ಭಕ್ತಿಯನ್ನು ನಾವು ಯಾವಾಗ ನಾವು ಕಾಪಾಡಿಕೊಳ್ತೀವೋ ದೇವರು ತಾನು ಹೇಳ್ತಾನೆ, ಒಬ್ಬನು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ಅವನ 1000 ತಲೆಮಾರನ್ನು ನನ್ನ ಆಶೀರ್ವಾದ ಮಾಡುತ್ತಾನೆ. ಹಾಗಾದ್ರೆ ದೇವರ ಸಭೆಯಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಂದು ತಂದೆ ತಾಯಿಗಳೇ, ನಿಮ್ಮ ಮನೆಯಲ್ಲಿ ಮೊದಲನೇ ನಿಧಿ ಯಾವುದು ಗೊತ್ತಾ? ಭಕ್ತಿತನವಾಗಿರುತ್ತದೆ. ಈ ಭಕ್ತಿತನವನ್ನ ನೀವು ದೇವರ ಸಮ್ಮುಖದಲ್ಲಿ ನೀವು ಯಾವಾಗ ಕಾಪಾಡಿಕೊಳ್ತೀರೋ ಈ ಭಕ್ತಿ ಏನ್ ಮಾಡುತ್ತಂದ್ರೆ ನಿನ್ನ ಕುಟುಂಬವನ್ನ ಕೈ ಬಿಡೋದಿಲ್ಲ, ನಿನ್ನನ್ನು, ನಿನ್ನ ಕುಟುಂಬವನ್ನ, ನಿನ್ನ ಸಂತತಿಗಳನ್ನ ಅದು ಆಶೀರ್ವಾದ ಮಾಡಿ ನಿಲ್ಲಿಸುವಂತದಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ನಾನು ಕೇಳ್ತೇನೆ, ಇಲ್ಲಿರುವಂತ ಸಹೋದರಿಯರು, ಇಲ್ಲಿರುವಂತ ಸಹೋದರರು, ನಿಮ್ಮ ಕುಟುಂಬದಲ್ಲಿ ಭಕ್ತಿತನದ ಆದ್ಯತೆ ಇದೆಯಾ? ನಿಮ್ಮ ಕುಟುಂಬದಲ್ಲಿ ಹಣಕ್ಕೆ ಮೊದಲೇ ಆದ್ಯತೆನ, ಸ್ಥಾನಮಾನಗಳಿಗೆ ಮೊದಲೇ ಆದ್ಯತೆನ, ಹೊರಗಡೆಯ ಸಂತೋಷಗಳಿಗೆ ಮೊದಲೇ ಆದ್ಯತೆನ, ಸಂಬಂಧಿಕರುಗಳಿಗೂ ಮನೆಯ ನಾನಾ ವಿಧವಾದಂಥ ಔತಣಗಳಿಗೂ ಮೊದಲನೇ ಆದ್ಯತೆನ, ಅಥವಾ ದೇವರಿಗೆ, ದೇವರ ಭಕ್ತಿಗೆ ಮೊದಲನೇ ಆದ್ಯತೆನ? ನಾನು ಕಳೆದ ದಿವಸದಲ್ಲಿ ನಮ್ಮ ಬಿದ್ರಳ್ಳಿ ಸಭೆಯಲ್ಲಿ ನಾವು ಪ್ರಸಂಗ ಮಾಡಬೇಕಾದ್ರೆ ನಾನು ಇವತ್ತು ಒಂದು ಕಾರ್ಯ ಹೇಳಿದೆ. ಅನೇಕರು ತಮ್ಮ ಮನೆಯನ್ನು
ಭೋಜನಗಳಿಗಾಗಲಿ, ಕುಡಿಕತನಕ್ಕಾಗಲಿ, ಔತಣಗಳಿಗಾಗಲಿ, ಪಾರ್ಟಿಗಳಿಗಾಗಲಿ ಮನೆ ಬಾಗಿಲನ್ನು ತೆರೆದು ಕೊಡ್ತಾರೆ. ನಾನು ಹೇಳ್ತೇನೆ, ವಿಶ್ವಾಸಿಗಳ ಮನೆ ಪಾರ್ಟಿ ಮಾಡೋದಕ್ಕುಳ್ಳದಲ್ಲ. ವಿಶ್ವಾಸಿಗಳ ಮನೆ ಅದು ಪರಿಶುದ್ಧವಾದ ದೇವರ ಮನೆ ಆಗಿದೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಿಮ್ಮ ಮನೆಯಲ್ಲಿ ಅತಿ ಭೋಜನ ಮಾಂಸ ಭಕ್ಷಕಗಳಿಗೆ ಕೂತುಕೊಂಡು ಉಂಡುವುದಕ್ಕೂ ಕುಡಿಯುವುದಕ್ಕುಳ್ಳಂಥ ಸ್ಥಳ ಅಲ್ಲ. ನಿಮ್ಮ ಮನೆ ಕುಡುಕರಿಗೂ ಧೂಮಪಾನ ಮಾಡೋದಕ್ಕೂ ಮದ್ಯಪಾನ ಮಾಡುವುದಕ್ಕುಳ್ಳಂಥ ಸ್ಥಳ ಅಲ್ಲ. ನಿಮ್ಮ ಮನೆ ದೇವರ ಮನೆ ಆಗಿರುತ್ತೆ. ನಿಮ್ಮ ಮನೆ ಭಕ್ತಿವಂತರ ಮನೆ, ನಿನ್ನ ಮನೆ ಭಕ್ತಿಯಿಂದ ತುಂಬಲ್ಪಡೋ ಮನೆ, ನಿನ್ನ ಮನೆ ಆರಾಧನೆಯ ಮನೆ, ನಿನ್ನ ಮನೆ ವಾಕ್ಯದ ಮನೆ, ನಿನ್ನ ಮನೆ ಸ್ತೋತ್ರದ ಮನೆ, ನಿನ್ನ ಮನೆ ಪ್ರಾರ್ಥನೆಯ ಮನೆ, ನಿನ್ನ ಮನೆ ಪರಿಶುದ್ಧವಾದಂತ ಮನೆ. ನಿನ್ನ ಮನೆಯಲ್ಲಿ ಯಾವಾಗ ನಿನ್ನ ಭಕ್ತಿತನಕ್ಕೆ ನಿನ್ನ ಮೊದಲನೇ ಆದ್ಯತೆಯನ್ನು ನೀನು ಕೊಡುತ್ತೀಯೋ, ನಿನ್ನ ಮನೆಯಲ್ಲಿ ಅದೇ ಒಂದು ದೊಡ್ಡ ನಿಧಿಯಾಗಿರುತ್ತೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ತನ್ನ ಮನೆಯವರ ಸಹಿತವಾಗಿ ಆತನು ದೇವರಿಗೆ ಭಯಪಡುವವನಾಗಿದ್ದನು. ಕಾರಣ ಈ ವಾಕ್ಯ ಸುಳ್ಳು ಹೇಳೋದಿಲ್ಲ, ವಾಕ್ಯ ಹೇಳೋದು ಸತ್ಯ. ಅದರ ಅರ್ಥ ಏನಂದ್ರೆ, ತನ್ನ ಮಕ್ಕಳಿಗೆ ಆತನು ದೇವರ ಭಯವನ್ನು ಬೋಧಿಸ್ತಾ ಇದ್ದನು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಎರಡನೆಯ ನಿಧಿ ಯಾವುದಂದ್ರೆ, ನಿನ್ನ ಜೀವನದಲ್ಲಿ ನಿನ್ನ ಮಕ್ಕಳು ದೇವರ ಭಯದಲ್ಲಿ ನಡೆಯುವುದು, ನಿನ್ನ ಕುಟುಂಬ ದೇವರ ಭಯದಲ್ಲಿ ನಡೆಯೋದು, ನಿನ್ನ ಮಕ್ಕಳು ಅವರು ದೇವರ ಭಯ ಭಕ್ತಿಯಲ್ಲಿ ನಡೆಯುವುದೇ ಅದು ದೇವರು ನಿನಗೆ ಕೊಡಲ್ಪಟ್ಟಂತ ಎರಡನೆಯ ನಿಧಿ. ಇವತ್ತು ದೇವರ ಮಕ್ಕಳೇ, ನಿನ್ನ ಮಕ್ಕಳು ಇವತ್ತು ದೇವರಿಗೆ ಭಯಪಡದೆ ನಡೆಯುತ್ತಾ ಇದ್ದಾರೆ. ಇವತ್ತು ಪ್ರಾರ್ಥನೆ ಮಾಡ್ರಿ, ಯೇಸುವಿನ ನಾಮದಲ್ಲಿ ನನ್ನ ಮನೆಯಲ್ಲಿ ನಿಧಿ ತೆರೆಯಲ್ಪಡಲಿ ದೇವರೇ. ನನ್ನ ಮಕ್ಕಳು ದೇವರಿಗೆ ಭಯಪಡುವವರಾಗಿ ನಡೆಯಲಿ, ನನ್ನ ಸಂತತಿಗಳು ದೇವರಿಗೆ ಭಯಪಡೋರಾಗಿ ನಡೆಯಲಿ, ನನ್ನ ಹೆಂಡತಿ, ನನ್ನ ಗಂಡರು, ನನ್ನ ಮಕ್ಕಳು ಅವರು ದೇವರಿಗೆ ಭಯಪಡುವವರಾಗಿ ನಡೆಯತಕ್ಕಂತೆ ನೀನು ಕೃಪೆಯನ್ನು ದಯಪಾಲಿಸು ದೇವರೇ ಎಂದು ನಾವು ದೇವರ ಮಕ್ಕಳು ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದ 4ನೇ ವಚನದಿಂದ ಗಮನಿಸಿದಾಗ ಬೈಬಲ್ ಹೇಳುತ್ತದೆ, ನಿನ್ನ ಮಕ್ಕಳ ಹಣೆ ಪಟ್ಟಿಗೆ ಕಟ್ಟಬೇಕು, ಅವರ ಕೈಗಳಿಗೆ ಕಟ್ಟಬೇಕು, ನಿಲುವು ಪಟ್ಟಿಗೆ ಕಟ್ಟಬೇಕು. ಅವ್ರು ಕೂತುವಾಗ, ಎದ್ದು ಓಳುವಾಗ, ಮಲಗಬೇಕಾದ್ರೆ ಅವ್ರು ಏನು ಹೇಳಬೇಕು ಅಂತ ವಾಕ್ಯ ಹೇಳ್ತಾ ಇರಬೇಕು, ವಾಕ್ಯ ಹೇಳ್ತಾ ಇರಬೇಕು, ವಾಕ್ಯ ಹೇಳ್ತಾ ಇರಬೇಕು. ಕಾರಣವೇನೆಂದ್ರೆ, ದೇವರು ನಿಮಗೆ ತೋಡದಿರುವಂತ ಬಾವಿಯಿಂದ ನೀರು ಕುಡಿಯೋದಕ್ಕೆ ದೇವರು ಕೃಪೆ ಕೊಡ್ತಾನೆ. ಕಟ್ಟದಿರುವಂತ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ದೇವರು ನಿಮಗೆ ಕೃಪೆ ಕೊಡ್ತಾನೆ. ನಡೆದಿರುವಂತ ದ್ರಾಕ್ಷ ಲತಿಯ ಹಣ್ಣುಗಳನ್ನು ತಿನ್ನೋದಕ್ಕೆ ದೇವರು ನಿಮಗೆ ಕೊಡ್ತಾನೆ. ಆಗ ದೇವರು ನಿಮಗೆ ಕೊಟ್ಟಾಗ ನಿನ್ನ ದೇವರಾದ ಯೆಹೋವನನ್ನು ನೀನು ಮರೆಯಬಾರದು. ನಿನ್ನ ಸಂತತಿಗಳು ನಿನ್ನ ದೇವರಾದ ಯೆಹೋವನನ್ನು ಮರೆಯಬಾರದು. ನಿಮ್ಮನ್ನು ಐಗುಪ್ತ ದೇಶದಿಂದ ಇಲ್ಲಿವರೆಗೂ ನಿಮ್ಮನ್ನು ಕರೆತಂದ ದೇವರ ನಾಮವನ್ನ ನೀವು ಸ್ಮರಣೆ ಮಾಡಿ ಆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರತಕ್ಕಂತೆ, ಏನು ಇಲ್ಲದಿರುವಂತ ಪರಿಸ್ಥಿತಿಯಿಂದಲೇ ನಿಮ್ಮ ಮಕ್ಕಳ ಹಣೆ ಪಟ್ಟಿಗೆ ಕಟ್ಟು, ನಿನ್ನ ಮಕ್ಕಳ ಕೈಗಳಿಗೆ ಕಟ್ಟು, ನಿನ್ನ ಮಕ್ಕಳ ವಾಸ ಮಾಡುವಂತ ಮನೆಯಲ್ಲಿ ನೀನು ಕಟ್ಟು. ಅವರು ಹೇಳಬೇಕು, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಬೇಕು, ಆತನನ್ನು ಆರಾಧಿಸಬೇಕು. ಐಗುಪ್ತದಲ್ಲಿ ದಾಸರಾಗಿದ್ದಂತ ನಮ್ಮನ್ನ ಇಲ್ಲಿವರೆಗೂ ಕರೆತಂದವನು ಯೆಹೋವನೇ. ಇವತ್ತು ನನ್ನ ಆಶೀರ್ವಾದದಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅದು ಸ್ವಂತ ಸಾಮರ್ಥ್ಯದಿಂದಲೂ ಸ್ವಂತ ಯೋಗ್ಯತೆಯಿಂದಲೂ ಅಲ್ಲ, ಅದು ಕರ್ತನ ಕೃಪೆ, ಕರ್ತನ ಕೃಪೆ, ಕರ್ತನ ಕೃಪೆ ಎಂದು ಯಾವಾಗಲೂ ದೇವರನ್ನ ಆರಾಧನೆ ಮಾಡುವವರಾಗಿರತಕ್ಕಂತೆ ನಿನ್ನ ಮಕ್ಕಳಿಗೆ ಅದನ್ನು ನೀನು ಮನಪಾಠವನ್ನು ನೀನು ಮಾಡಬೇಕು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ವಿಕ್ಟರಿ ಸಭೆ ಇದ್ದ ಹಾಗೆ ಇರೋದಿಲ್ಲ, ನಿನ್ನ ಕುಟುಂಬ ಇದ್ದ ಹಾಗೆ ಇರೋದಿಲ್ಲ, ನಿನ್ನ ಸಂತತಿಗಳು ಇದ್ದ ಹಾಗೆ ಇರೋದಿಲ್ಲ. ಈ ಸಭೆಯ ಮೇಲೆ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳನ್ನು ಕೈವಶನ ಮಾಡಿಕೊಳ್ಳುತ್ತೇವೆ. ಈ ಕುಟುಂಬಗಳ ಮೇಲೆ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳನ್ನು ಕೈವಶ ಮಾಡಿಕೊಳ್ಳುತ್ತೇವೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ದೇವರು ನಮ್ಮನ್ನು ಆಶೀರ್ವಾದಕ್ಕೆ ತಲುಪಿದಾಗ ನಿಮ್ಮ ಸಂತತಿಗಳು, ನಿಮ್ಮ ಕುಟುಂಬ ಕೂಗಿ ಹೇಳಬೇಕು, ಇದು ಯೆಹೋವನ ಕೃಪೆಯಿಂದಲೇ, ಇದು ಯೆಹೋವನ ದಯದಿಂದಲೇ ಎಂದು ಹೇಳತಕ್ಕ ಕುಟುಂಬ ಸಹಿತವಾಗಿ ದೇವರಿಗೆ ಭಯಪಡುವವರಾಗಿರತಕ್ಕಂತೆ ನಮಗೆ ಕೃಪೆ ಕೊಡು ದೇವರೇ ಎಂದು ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಅವನಲ್ಲಿ ಇದ್ದಂತ ಸ್ವಭಾವ, ಅವನು ಬಹಳ ದಾನ ಧರ್ಮ ಮಾಡ್ತಾ ಇದ್ದನು. ನಿನ್ನ ಮನೆಯಲ್ಲಿ ಚಾಡಿಗೆ ಅವಕಾಶ ಮಾಡಬೇಡ.
ನಿಮ್ಮ ಮನೆಯಲ್ಲಿ ಗುಣಗುಟ್ಟುವಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿಮ್ಮ ಮನೆಯಲ್ಲಿ ಸಭೆಯ ಕುರಿತಾಗಿ ಅಭಿಷಕ್ತರುಗಳ ಕುರಿತಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿಮ್ಮ ಮನೆ ಎನ್ನುವಂಥದ್ದು ಅದು ಸ್ತುತಿಯ ಒಂದು ಕೇಂದ್ರವಾಗಿರಲಿ. ನಿನ್ನ ಮನೆ ಏನದು ಸತ್ಕಾರ್ಯಗಳನ್ನು ಮಾಡುವ ಕೇಂದ್ರವಾಗಿರಲಿ. ನಿನ್ನ ಮನೆ ಏನದು ಒಳ್ಳೆಯದನ್ನು ನುಡಿಯುವ ಕೇಂದ್ರವಾಗಿರಲಿ. ನಿನ್ನ ಮನೆ ಒಳಗಡೆ ಯಾರೇ ಕಾಲಿಟ್ಟರು ಅವರ ಹೃದಯ ತುಂಬ ಹೇಳಬೇಕು, ಈ ಮನೆಗೆ ನಾನು ಕಾಲಿಟ್ಟಿದ್ರಿಂದ ನನಗೆ ಬಹಳ ಸಂತೋಷ ಆಯಿತು. ಒಳ್ಳೆಯ ಮಾತಿನಿಂದ ನನ್ನನ್ನು ಸತ್ಕರಿಸಿದರು, ಪ್ರಾರ್ಥನೆಯಿಂದ ನನ್ನನ್ನು ಸತ್ಕರಿಸಿದರು, ವಾಕ್ಯ ನನ್ನನ್ನು ಸತ್ಕರಿಸಿದರು, ಆರಾಧನೆಯಿಂದ ಸತ್ಕರಿಸಿದರು, ಒಳ್ಳೆಯ ಪದಾರ್ಥಗಳಿಂದ ನನ್ನನ್ನು ಸತ್ಕರಿಸಿದರು, ದಾನ ಧರ್ಮಗಳಿಂದ ನನ್ನನ್ನು ಸತ್ಕರಿಸಿದರು ಎಂದು ಹೇಳತಕ್ಕಂತೆ ನಿನ್ನ ಮನೆಯ ಒಳಗಡೆ ಸತ್ಕಾರ್ಯದ ಒಂದು ಮನೋಭಾವನೆಯ ಸತ್ಕಾರ್ಯ ಎಂಬ ನಿಧಿ ನಿನ್ನ ಮನೆಯಲ್ಲಿ ಉಂಟಾಗಲಿ. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಎನ್ನುವುದು ಒಳ್ಳೆಯ ಮಾತುಗಳನ್ನು ಆಡುವಂತ ಒಂದು ಸ್ಥಳವಾಗಿ ಮಾರ್ಪಡಲಿ. ನಿನ್ನ ಮನೆಯಲ್ಲಿ ಸತ್ಕಾರ್ಯಗಳನ್ನು ಮಾಡುವಂತ ಮಾತುಗಳಿಂದ ಸಂತೈಸತಕ್ಕಂತೆ, ಬುದ್ಧಿಯನ್ನ ಹೇಳತಕ್ಕಂತೆ, ದೇವರನ್ನ ಸ್ತುತಿಸತಕ್ಕಂತ ಒಂದು ಮನೆಯಾಗಿರಲಿ. ಮುಂದಿನ ಪದದಲ್ಲಿ ವಾಕ್ಯಗಳಲ್ಲಿ ಗಮನಿಸ್ತೇವೆ, ದುಷ್ಟನ ಮನೆಯಲ್ಲಿ ಯಾವಾಗಲೂ ಕಳವಳ ಅಂತ. ದುಷ್ಟನ ಮನೆಯಲ್ಲಿ ಯಾವಾಗಲೂ ಕಳವಳ, ಸಮಾಧಾನ ಎನ್ನೋದೇ ಇರಲ್ಲ. ದುಷ್ಟ ತಾನು ಏನ್ ಮಾಡ್ತಾ ಇರ್ತಾನೆ, ಅವನ ಮನೆಯಲ್ಲಿ ಸಮಾಧಾನ ಎನ್ನೋದೇ ಇರೋದಿಲ್ಲ. ಯಾವಾಗಲೂ ಜಗಳ, ಯಾವಾಗಲೂ ಕೆಟ್ಟ ಮಾತು, ಯಾವಾಗಲೂ ಗೊಂದಲ, ಒಂದೊಪ್ಪತ್ತು ಸಮಾಧಾನವಾಗಿ ಊಟ ತಿನ್ನಕ್ಕಾಗಲ್ಲ. ನಾನು ಹೇಳ್ತೇನೆ, ಅಂತ ಅನುಭವ ಯಾರ ಮನೆಯಲ್ಲಾದ್ರೂ ಇದ್ರೆ ಇವತ್ತು ಮನ ತಿರುಗಿ ಬರಬೇಕು. ನಿನ್ನ ಮನೆಯಲ್ಲಿ ಕಳವಳ ಎನ್ನೋದೇ ಇರಬಾರದು. ನಿನ್ನ ಮನೆಯಲ್ಲಿ ಗೊಂದಲ ಎನ್ನೋದು ಇರಬಾರದು. ನಿನ್ನ ಮನೆಯಲ್ಲಿ ಜಗಳ ಎನ್ನೋದು ಇರಬಾರದು. ನೀನು ತಿನ್ನುವಂತ ತುತ್ತಿನ ಆಹಾರ ಅದು ದೇವರ ಸಮಾಧಾನದಿಂದ ತುಂಬಲ್ಪಟ್ಟಿರಬೇಕು. ನೀನು ಮಲಗುವಂತ ಸ್ಥಳ ಅದು ದೇವರ ಸಮಾಧಾನದಿಂದ ತುಂಬಲ್ಪಟ್ಟಿರಬೇಕು. ಬೈಬಲ್ ಹೇಳ್ತದೆ, ದುಷ್ಟನ ಮನೆಯಲ್ಲಿ ಕಳವಳ ಎಂದು. ಇವತ್ತು ನಾನು ಒಂದು ಕಾರ್ಯ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಇವತ್ತು ವಿಕ್ಟರಿ ಸಭೆಯಲ್ಲಿ ಕೂಡಿ ಬರುವಂತ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ದೊಡ್ಡ ಸಮಾಧಾನ ಇಳಿದು ಬರಲಿ. ಇವತ್ತು ಏನಾದ್ರೂ ಪಾಸ್ಟರ್ ನನ್ನ ಕುಟುಂಬದಲ್ಲಿ ಕಳವಳ ಇದೆ ಅಂತ ಹೇಳಿದ್ರೆ ಮನ ತಿರುಗಿ ದೇವರ ಸಮ್ಮುಖದಲ್ಲಿ ಬರೋಣ. ವಾಕ್ಯದ ಪ್ರಕಾರ ನಾವು ಮನ ತಿರುಗಿ ಬರೋಣ. ದೇವರ ಸಮ್ಮುಖದಲ್ಲಿ ಉಪವಾಸದಲ್ಲಿ ನಾವು ಎಲ್ಲೆಲ್ಲಿ ನಮ್ಮ ಕುಟುಂಬದಲ್ಲಿ ಕಳವಳ ಉಂಟಾಗೋದಕ್ಕೆ ಅದನ್ನು ಬಾಗಿಲು ತೆರೆದುಕೊಟ್ಟು ಅದಕ್ಕಾಗಿ ಕ್ಷಮೆಯನ್ನ ದೇವರ ಸಮ್ಮುಖದಲ್ಲಿ ಕೇಳಿ ಮನ ತಿರುಗಿ ದೇವರ ಸಮ್ಮುಖದಲ್ಲಿ ನಾವು ಬರೋಣ. ಕಾರಣವೇನೆಂದ್ರೆ, ಶಿಷ್ಟನ ಮನೆಯಲ್ಲಿ, ನೀತಿವಂತನ ಮನೆಯಲ್ಲಿ ಹರ್ಷವು ಜಯಘೋಷದ ಶಬ್ದವು ನೀತಿವಂತನ ಮನೆಯಲ್ಲಿ ಮೊಳಗುತ್ತೆ. ನೀನು ಎದ್ದ ತಕ್ಷಣ ನಿನ್ನ ಮನೆಯಲ್ಲಿ ಒಂದು ಪ್ರಾರ್ಥನೆ ಇರುತ್ತೆ. ನಿನ್ನ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿನಗೆ ಶುಭ ಉಂಟಾಗುತ್ತೆ. ಮನೆ ಒಳಗಡೆ ಬರಬೇಕಾದ್ರೆ ನಿನಗೆ ಶುಭ ಉಂಟಾಗುತ್ತೆ. ರಾತ್ರಿ ವೇಳೆಯಲ್ಲಿ ನೀನು ಮಲಗಿದಾಗ ಯಾವ ಅಪಾಯವು ನಿನ್ನ ಮನೆ ಒಳಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಯೆಹೋವನು ನೀತಿವಂತನನ್ನ ದೇವರಾತನು ಕಾಯುವವನಾಗಿರುತ್ತಾನೆ. ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ನನ್ನ ಮನೆಯಲ್ಲಿ ಗುಣಗುಟ್ಟುವಿಕೆಗೆ ನಾನು ಆಸ್ಪದ ಕೊಡೋದಿಲ್ಲ. ನನ್ನ ಮನೆಯಲ್ಲಿ ಶಾಪದ ಪದಗಳಿಗೆ ನಾನು ಆಸ್ಪದ ಕೊಡೋದಿಲ್ಲ. ನನ್ನ ಮನೆಯಲ್ಲಿ ಸೈತಾನನು ಗೂಡುವಂತ ಬೇಡದಿರುವಂತ ಅಗ್ನಿ ಬಾಣಗಳಿಗೆ ನನ್ನ ಮನೆಯಲ್ಲಿ ಅವಕಾಶ ಕೊಡೋದಿಲ್ಲ. ನನ್ನ ಮನೆಯಲ್ಲಿ ಯಾರೇ ಬಂದರೂ ಸಹ ಮಾತುಗಳಿಂದ ಸತ್ಕರಿಸುವ ಕಾರ್ಯ. ದೇವರ ವಾಕ್ಯದಲ್ಲಿ ದೋರ್ಕಳ ಕುರಿತಾಗಿ ಮಾತನಾಡ್ತದೆ, ತಬೀತಳ ಕುರಿತಾಗಿ. ಆಕೆ ಬಳಿಯಲ್ಲಿ ಬಂದಾಗ ಎಲ್ಲರೂ ಹೇಳ್ತಾರೆ, ಆಕೆ ಸತ್ತು ಆಕೆ ಮಾಲಿಗೆ ಮನೆಯಲ್ಲಿ ಇಡಲ್ಪಟ್ಟಾಗ ಆಕೆ ಹೇಳಿದ್ರು, ಇದು ತಬೀತ ಕೊಟ್ಟಂತ ಬಟ್ಟೆ, ಇದು ದೋರ್ಕ ಕೊಟ್ಟಂತ ಬಟ್ಟೆ. ಬಟ್ಟೆ ಇಲ್ಲದವರಾಗಿ ನಾನು ಮನೆ ಒಳಗಡೆ ಬಂದ್ರೆ ಸಾಕು, ಆಕೆ ಬೆರೆಗೈಯಲ್ಲಿ ಕಳಿಸ್ತಾ ಇರಲಿಲ್ಲ, ಬಾ ಮನೆ ಒಳಗಡೆ ಅಂತ ಹೇಳಿ ಬಟ್ಟೆಯನ್ನು ಹೊಲಿದು ಕೊಡ್ತಾ ಇದ್ಲು. ಆಕೆ ಕುರಿತಾಗಿ ತಪ್ಪನ್ನು ಹೇಳೋದಕ್ಕೆ ಒಬ್ಬರು ಇರ್ತಾ ಇರಲಿಲ್ಲ. ಪೇತ್ರನು ಆ ಹಲ್ಲಿಯ ದೋರ್ಕಳ ಮನೆಗೆ ಬಂದಾಗ ಎಲ್ಲರೂ ಹೇಳ್ತಾರೆ, ನೋಡ್ರಿ ತಬೀತ ಕೊಟ್ಟಂತ ಬಟ್ಟೆ, ಇದು ತಬೀತ ಹೊಲಿಸಿದಂತ ಬಟ್ಟೆ, ತಬೀತ ತಬೀತ ತಬೀತ. ಎಲ್ಲರ ಬಾಯಲ್ಲಿ ತಬೀತಳ ಕುರಿತಾಗಿ ಒಳ್ಳೆಯದನ್ನೇ ಮಾತನಾಡ್ತಾ ಇದ್ರು. ಪೇತ್ರನ
ತೀರ್ಮಾನಿಸಿದ ಈ ತಬಿತ ದೇವರ ರಾಜ್ಯಕ್ಕೆ ಪ್ರಯೋಜನ ಉಳ್ಳವಳಾಗಿದ್ದಾಳೆ. ಆಕೆ ದೊಡ್ಡ ಸೇವೆ ಏನು ಮಾಡಲಿಲ್ಲ. ಆಕೆ ಮಾಡಿದ್ದು ದಾನ ಧರ್ಮಗಳು, ಒಳ್ಳೆ ಕಾರ್ಯಗಳು. ಮನೆಯೊಳಗಡೆ ಬಂದಾಗ ದುಃಖದಲ್ಲಿ ಬರೋರ್ನ ದುಃಖದಲ್ಲೇ ಕಳಿಸ್ತಾ ಇರಲಿಲ್ಲ, ಒಂದು ನಿರೀಕ್ಷೆಯೊಟ್ಟಿಗೆ ಕಳಿಸ್ತಾ ಇದ್ಲು. ಪೇತ್ರ ತೀರ್ಮಾನಿಸ್ದ ಈಕೆ ದೇವರ ರಾಜ್ಯಕ್ಕೆ ಬೇಕಾಗಿದ್ದಾಳೆ. ಕಾರಣ ಈಕೆ ದಾನ ಧರ್ಮ ಮಾಡೋಳು, ಸತ್ಕಾರ್ಯ ಮಾಡುವವಳು. ಈತನು ಹೋಗಿ, ಪೇತ್ರ ಹೋಗಿ ಆಕೆಗಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಸತ್ತಂತ ತಬಿತಳು ದೋರ್ಕ ಆಕೆ ಮತ್ತೆ ಜೀವಂತವಾಗಿ ಎದ್ದು ಬಂದಳು. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅನೇಕ ದೋರ್ಕಂದರು ಇವತ್ತು ಸತ್ತು ಬಿದ್ದಿದ್ದಾರೆ. ಪಾಸ್ಟರ್, ಒಂದು ಕಾಲದಲ್ಲಿ ಸತ್ಕಾರ್ಯ ಮಾಡಿದೆ, ಒಂದು ಕಾಲದಲ್ಲಿ ಒಳ್ಳೆಯದನ್ನು ಮಾಡಿದೆ, ಒಂದು ಕಾಲದಲ್ಲಿ ದಾನ ಧರ್ಮ ಮಾಡಿದೆ, ಅದರಿಂದ ನನಗೆ ಸಿಕ್ಕಿದ್ದು ನಿಂದೆ, ಪ್ರತಿಕೂಲ, ಕಷ್ಟ, ಹೋರಾಟ, ಅಪಕಾರಗಳೇ ನನಗೆ ಸಿಕ್ತು. ಅದರಿಂದ ಇವತ್ತು ನಾನು ದಾನ ಧರ್ಮ ಮಾಡೋದಿಲ್ಲ, ಒಳ್ಳೆಯದನ್ನು ಮಾಡಕ್ಕಾಗದೆ ನಾನು ಕೈ ಕಟ್ಟಲ್ಪಟ್ಟಿದ್ದೇನೆ ಎಂದು ಯಾರಾದ್ರೂ ದೋರ್ಕರು ಇವತ್ತು ಸತ್ತಂತ ಅನುಭವದಲ್ಲಿ ಇದ್ರೆ ನಾನು ಹೇಳ್ತೇನೆ, 2024ರಲ್ಲಿ ಒಂದು ದೊಡ್ಡ ಗುಂಪಿನ ತಬಿತಂದ್ರನ್ನ ದೇವರು ಎಬ್ಬಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ವಿಕ್ಟರಿ ಸಭೆಯಲ್ಲಿ ದಾನ ಧರ್ಮ ಮಾಡುವಂತ ಒಂದು ದೊಡ್ಡ ಗುಂಪಿನ ಸ್ತ್ರೀಯರ ಗುಂಪು ಯೇಸುವಿನ ನಾಮದಲ್ಲಿ ಈ 2024ರಲ್ಲಿ ಹೇಳಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ನಿನ್ನ ಮನೆ ದಾನ ಧರ್ಮಗಳನ್ನು ಮಾಡುವಂತ, ಸತ್ಕಾರ್ಯಗಳನ್ನು ಮಾಡುವಂತ, ಬಡವರನ್ನ ಆಧರಿಸುವಂತ, ಅನಾಥರನ್ನು ವಿಧಿವೆಯರನ್ನು ಪರಾಮರಿಸುವಂತ ಮನೆಯಾಗಿ ನಿನ್ನ ಮನೆಯನ್ನು ದೇವರ ಮಾರ್ಪಡಿಸಲಿಕ್ಕಾಗಿ ಹೋಗುತ್ತಾನೆ. ದೋರ್ಕಳೆ, ಎದ್ದಳು, ನೀನು ದೇವರ ರಾಜ್ಯಕ್ಕೆ ಬೇಕಾಗಿದ್ದೆ. ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಕೆಲ ದೋರ್ಕಳರನ್ನ ಕೈ ಹಿಡಿದು ದೇವರು ಎಬ್ಬಿಸ್ತಾ ಇದ್ದಾನೆ. ನಿನ್ನ ದಾನ ಧರ್ಮಗಳನ್ನು ದೇವರು ಕಂಡಿದ್ದಾನೆ. ನೀನು ಮಾಡುತ್ತಾ ಇದ್ದಂತ ಒಳ್ಳೆ ಕಾರ್ಯಗಳನ್ನು ದೇವರು ಕಂಡಿದ್ದಾನೆ. ನೀನು ಅನೇಕರ ಕಣ್ಣೀರನ್ನು ಒರೆಸಿದ್ದನ್ನ ದೇವರು ಕಂಡಿದ್ದಾನೆ. ನಾನು ಹೇಳ್ತೇನೆ, ನೀನು ಸತ್ತು ಬೀಳೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಕುಟುಂಬ ಕೆಳಗಡೆ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ತಲೆಮಾರು ಕೆಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಇನ್ನು ನಿನಗೆ ಸೇವೆ ಇದೆ, ಇನ್ನು ನಿನ್ನ ಮುಂದೆ ಓಡಬೇಕಾಗಿದೆ, ಇನ್ನು ಅನೇಕರನ್ನು ನೀನು ಸಂತೈಸಬೇಕಾಗಿದೆ, ಇನ್ನು ಅನೇಕರನ್ನು ನೀನು ಬಲಪಡಿಸಬೇಕಾಗಿದೆ, ಇನ್ನು ಅನೇಕರನ್ನು ದೇವರ ರಾಜ್ಯಕ್ಕೆ ನೀನು ಕರೆತರಬೇಕಾಗಿದೆ. ಯೇಸುವಿನ ನಾಮದಲ್ಲಿ ದೋರ್ಕಂದರೆ ಎದ್ದೊಳ್ರಿ. ದಾನ ಧರ್ಮವನ್ನ ಮಾಡುವಂತ, ಸತ್ಕಾರ್ಯ ಮಾಡುವಂತ ಸೇವಕರುಗಳು. ಶಕದಲಮನರಾದಲಬ, ನಿನ್ನ ಕೈಗಳನ್ನು ದೇವರು ಬಲಪಡಿಸ್ತಾನೆ. ನನ್ನ ಪ್ರವಾದನೆ ಆತ್ಮದಲ್ಲಿ ಕೂಗಿ ಹೇಳುತ್ತೇನೆ, 2024ರಲ್ಲಿ ಮುಂಚೆ ಮಾಡ್ತಾ ಇದ್ದದಕ್ಕಿಂತ 100ರಷ್ಟು ಅಧಿಕವಾಗಿ ಮಾಡತಕ್ಕಂತೆ ದೇವರು ಕೆಲ ಸ್ತ್ರೀಯರ ಕೈಗಳನ್ನು ದೇವರು ಬಲಪಡಿಸಲಿಕ್ಕಾಗಿ ಹೋಗುತ್ತಾನೆ. ಇದರ ಮಧ್ಯದಲ್ಲಿ ವಿಕ್ಟರಿ ಸಭೆಯಿಂದ ದಾನ ಧರ್ಮಗಳನ್ನು ಮಾಡುವಂತ, ಅನೇಕ ಸತ್ಕಾರ್ಯಗಳನ್ನು ಮಾಡುವಂತ ಒಂದು ದೊಡ್ಡ ಸ್ತ್ರೀ ಗುಂಪನ್ನು ದೇವರು ಎಬ್ಬಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ನೀನು ಮುಂಚೆ ಮಾಡೋದಕ್ಕಿಂತ 100ರಷ್ಟು ಅಧಿಕವಾಗಿ ಮಾಡತಕ್ಕಂತೆ ನಿನ್ನ ಕೈಗಳ ಮೇಲೆ ದೇವರ ಆಶೀರ್ವಾದ, ನಿನ್ನ ಕೈಗಳ ಮೇಲೆ ದೇವರ ಜೀವ, ನಿನ್ನ ಕೈಗಳ ಮೇಲೆ ದೇವರ ಉದ್ಧಾರ ಯೇಸುವಿನ ನಾಮದಲ್ಲಿ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ದೇವರ ರಾಜ್ಯಕ್ಕಾಗಿ ನೀವು ತೋಡಿಕೊಡತಕ್ಕಂತೆ, ಅನೇಕರಿಗೆ ನೀವು ತೋಡಿಕೊಡತಕ್ಕಂತೆ ನಿಮ್ಮ ಕೈಗಳ ಮೇಲೆ ಒಂದು ಅಭಿಷೇಕ ಇಳಿಯುತ್ತಾ ಇದೆ. ನಿಮ್ಮ ಕೈಗಳ ಮೇಲೆ ಒಂದು ಜೀವ ಇಳಿಯುತ್ತಾ ಇದೆ. ಯೇಸುವಿನ ನಾಮದಲ್ಲಿ ದಿಸ್ ಇಸ್ ದ ಸೀಸನ್. ಇದು ದೋರ್ಕಂದರು ಎದ್ದೊಳ್ಳುವ ಸಮಯ. ದೋರ್ಕಂದರು ಎದ್ದೊಳ್ಳುವ ಸಮಯ. ಸೇವಕರನ್ನು ಸನ್ಮಾನಿಸುವ, ಅನೇಕರನ್ನು ಗೌರವಿಸುವ, ಅತಿಥಿ ಸತ್ಕಾರ ಮಾಡುವಂತ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸತ್ತಂತ ಅನುಭವದಲ್ಲಿ ನೀನು ಇರಬಹುದು, ಆದರೆ ಈ ಉಪವಾಸ ಪ್ರಾರ್ಥನೆ ಮುಗಿಯೋದ್ರೊಳಗಾಗಿ ಒಂದು ಪುನರುತ್ಥಾನದ ಶಕ್ತಿ ನಿನ್ನ ಒಳಗಡೆ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಮುಂಚೆ ಮಾಡ್ತಾ ಇದಕ್ಕಿಂತ 100ರಷ್ಟು ಹೆಚ್ಚಾಗಿ ಮಾಡತಕ್ಕಂತೆ ದೇವರು ನನ್ನ ಕೈಗಳನ್ನು ದೇವರು ಬಲಪಡಿಸ್ತಾನೆ. ನಾನು ಮಾಡುತ್ತೇನೆ, ದೇವರು ನನ್ನನ್ನು ಬಲಪಡಿಸ್ತಾನೆ. ಈ ವರ್ಷ ದೇವರು ನನ್ನ ಕೈಗಳಿಗೆ ದೇವರು ಕೊಡುತ್ತಾನೆ. ನನ್ನ ಜೀವನದಲ್ಲಿ ಜೀವವನ್ನು ದೇವರಾತನು ಉಂಟು ಮಾಡುತ್ತಾನೆ. ಮತ್ತೊಬ್ಬರ ಕೈಯನ್ನು ಎದುರು ನೋಡೋದಕ್ಕೆ ದೇವರು ನಿಮಗೆ ಬಿಡೋದಿಲ್ಲ. ನಿಮಗೆ ದೇವರು ಸಾಮರ್ಥ್ಯ ದೇವರು ಕೊಡಲಿಕ್ಕಾಗಿ ಹೋಗ್ತಾನೆ. ಒಂದು ದೊಡ್ಡ ಗುಂಪಿನ ದೋರ್ಕಂದ್ರನ್ನ ದೇವರು ಬಲಪಡಿಸ್ತಾನೆ. ನಿಮ್ಮ ಕೈಗಳನ್ನು ದೇವರು ಬಲಪಡಿಸ್ತಾನೆ. ನಿಮ್ಮ ಕೈಗಳನ್ನು ದೇವರು ಬಲಪಡಿಸ್ತಾನೆ. ನಿಮ್ಮ ಕೈಗಳನ್ನು ದೇವರು ಬಲಪಡಿಸ್ತಾನೆ. ಒಂದು 30 ಸೆಕೆಂಡ್ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕೈಗಳು ಬತ್ತಿ ಹೋಗೋದಿಲ್ಲ.
ನಿಮ್ಮ ಕೈಗಳು ಶೂನ್ಯವಾಗೋದಿಲ್ಲ, ನಿಮ್ಮ ಕಣಜಗಳು ತುಂಬು ಖಾಲಿ ಆಗೋದಿಲ್ಲ. ತುಂಬಿ ಹೊರ ಸೂಸತಕ್ಕಂತೆ ನಿಮ್ಮ ಕೈಗಳ ಮೇಲೆ ದೇವರ ಕರ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ಇವತ್ತು ಯಾರಾದರೂ ದಾನ ಧರ್ಮಗಳನ್ನು ಮುಂಚೆ ಮಾಡ್ತಾ ಇದೆ, ಈಗ ನನ್ನ ಕೈಯಲ್ಲಿ ಸಾಮರ್ಥ್ಯ ಇಲ್ಲ ಎಂದು ಹೇಳುವವರು ಯಾರಾದ್ರೂ ಇದ್ರೆ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಇಲ್ಲ. ಮುಂಚೆ ಮಾಡಿದ್ದಕ್ಕಿಂತ 100ರಷ್ಟು ಹೆಚ್ಚಾಗಿ ಮಾಡತಕ್ಕಂತೆ ಈ ವರ್ಷ ನಿನ್ನ ಕೈಗಳಲ್ಲೇ ದೇವರು ಸಂಪತ್ತನ್ನು ದೇವರು ಕೊಡುತ್ತಾನೆ. ನಿನ್ನ ಕೈಗಳಲ್ಲಿ ದೇವರ ಐಶ್ವರ್ಯ ಕೊಡುತ್ತಾನೆ. ನಿನ್ನ ಕೈಗಳಲ್ಲೇ ದೇವರ ಸಾಮರ್ಥ್ಯವನ್ನು ದೇವರು ಕೊಡಲಿಕ್ಕಾಗಿ ಹೋಗ್ತಾನೆ. ಯಾರನ್ನು ನಿರೀಕ್ಷಿಸೋದಕ್ಕೆ ದೇವರ ಆಸ್ಪದ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ಅನ್ಯ ಭಾಷೆ ಮಾತನಾಡುತ್ತಾ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳ್ರಿ. ದೇವರ ರಾಜ್ಯಕ್ಕೆ ತುಂಬಿ ಕೊಡತಕ್ಕಂತೆ, ದೇವರ ರಾಜ್ಯಕ್ಕೆ ತೋಡಿ ಕೊಡತಕ್ಕಂತೆ, ದೇವರ ರಾಜ್ಯಕ್ಕೆ ನೀವು ಉದಾರವಾಗಿ ಕೊಡತಕ್ಕಂತೆ, ಅನೇಕ ಆತ್ಮಗಳನ್ನು ದೇವರ ಕಡೆ ಸಂಪಾದನೆ ಮಾಡಿ ಕರೆತರತಕ್ಕಂತೆ ಯೇಸುವಿನ ನಾಮದಲ್ಲಿ ಈ ಸ್ತ್ರೀಯರ ಗುಂಪು ಎದ್ದು ಪ್ರಕಾಶಿಸತಕ್ಕಂತೆ ಒಂದು ದೊಡ್ಡ ದೇವರ ಸಾಮರ್ಥ್ಯ ಯೇಸುವಿನ ನಾಮದಲ್ಲಿ ಸಹೋದರಿಯರ ಮೇಲೆ ಇಳಿಯಲಿ. Presence of God, presence of God, presence of God. ಸಹೋದರಿಯರು ಎಷ್ಟು ಗಟ್ಟಿಯಾಗಿ ಕೈಗಳು ತಟ್ಟಲಿಕ್ಕೆ ಸಾಧ್ಯವಾಗುತ್ತೋ ಗಟ್ಟಿಯಾಗಿ ಕೈಗಳು ತಟ್ರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಏನಾದ್ರೂ ಆ ಸಲಪಳಿಗಳಿದ್ರೆ ಮುರಿಯಲಿ ಯೇಸುವಿನ ನಾಮದಲ್ಲಿ. ಏನಾದ್ರೂ ತೊಡಕುಗಳು ಒಡಕುಗಳು ನಿಮ್ಮ ಕೈಗಳನ್ನು ಕಟ್ಟಿಟ್ಟಂತ ಯಾವ್ದಾದ್ರೂ ದುರಾತ್ಮಗಳಿದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ಮುರಿಯಲಿ. ಸಮೃದ್ಧಿ ನಿಮ್ಮ ಕೈಗಳಿಂದ ಹರಿಯಲಿ. ನಾನು ಹೇಳಿದೆ, ಗಟ್ಟಿಯಾಗಿ ಕೈ ತಟ್ರಿ. ದೊರ್ಕಳೆ, ಎದ್ದೋಳು. ದೇವರ ರಾಜ್ಯಕ್ಕೆ ನೀನು ಬೇಕಾಗಿದ್ದೆ. ಸೇವೆಯ ಬಾಗಿಲುಗಳು ಸಹೋದರಿಯರಿಗೆ ತೆರೆದು ಬರಲಿ. ಎಸ್, ಪುನರುತ್ಥಾನದ ಜೀವ ಇಳಿಯಲಿ, ಸಾಮರ್ಥ್ಯ ಇಳಿಯಲಿ, ಸಾಮರ್ಥ್ಯ ಇಳಿಯಲಿ. ಶುಭದಾನ ರಖದಾನ ಮಾನ ರಬದಾಲ ರಖದಾಲಬ ಉರಬದಾಲ ಮಾನ ರಖದನೆ ಮಾನ ರಶಖದಾನ ಮಾನ ರಾದಲಬ ಉರಖಬದಾಲ ಮಾನ ರುಷಖೆದನೆ ಮಾನ ರಾದಲಬ. ನೀವು ಮಾಡ್ತೀರಾ, ನೀ ಮಾಡ್ತೀರಾ, ನೀ ಮಾಡ್ತೀರಾ, ನೀ ಮಾಡ್ತೀರಾ. ಬಾಯಿ ತೆರೆದು ಮಾತಾಡ್ರಿ. ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಸಹೋದರಿಯರು. ನಾನು ನೋಡ್ತಾ ಇದ್ದೇನೆ, ಇದರ ಮಧ್ಯದಲ್ಲಿ ದೇವರು ಕೆಲವರನ್ನ ಕೈ ಹಿಡಿದು ದೇವರು ಎಬ್ಬಿಸ್ತಾ ಇದ್ದಾನೆ. ದೇವರು ಇದರ ಮೊದಲು ಕೆಲ ಸಹೋದರಿಯರನ್ನ ಕೈ ಹಿಡಿದು ದೇವರು ಎಬ್ಬಿಸ್ತಾ ಇದ್ದಾನೆ. ಜೋಳು ಬಿದ್ದ ಕೈಗಳನ್ನ, ನಡುಗುವಂತ ಮೊಣಕಾಲುಗಳನ್ನು ದೇವರು ಬಲಪಡಿಸ್ತಾನೆ. ನಿನ್ನಿಂದ ಆಗೋದಿಲ್ಲ, ಮುಗೀತು, ಇನ್ನು ಮುಂದಕ್ಕೆ ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಕುತ್ಕೋ ಎಂದು ನಿನ್ನ ವಿರುದ್ಧವಾಗಿ ಬರೆದಂತ ವಿಧಿಗಳನ್ನ ಈ ನಿಮಿಷ ದೇವರು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಒಂದು ಹೊಸ ಆರಂಭವನ್ನೇ ಜುಲೈ ತಿಂಗಳಲ್ಲಿ ದೇವರು ತೆರೆದು ಬಿಡುತ್ತಾ ಇದ್ದಾನೆ. ಹಿಂದೆಂದು ಮಾಡದಿರುವ ರೀತಿಯಲ್ಲಿ ಹೊಸ ಕಾರ್ಯಗಳನ್ನು ನಿನ್ನ ಮುಖಾಂತರ ದೇವರು ಮತ್ತೆ ಪುನರಾರಂಭಿಸುತ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಸಹೋದರಿಯರು ಸಿದ್ಧರಾಗಿರಿ. ಒಂದು ದೊಡ್ಡ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ಅದು ಜೀವದ ಅಭಿಷೇಕ, ಅದು ಜೀವದ ಅಭಿಷೇಕ, ಅದು ಜೀವದ ಅಭಿಷೇಕ, ಅದು ಜೀವದ ಅಭಿಷೇಕ. ಊ ರಖದಾಲ ಮನ ರಾದ ಲಬಾರ ಶಾದಲಬ ಊ ರಖದಾಲ ಮನ ರೂಬಾಲಾದನ ರಖದಲಬಾರ ಶಬಲಬರ. ಊಡ ಪ್ರಭಾನಗರ ತಾಯಂದ್ರು ಎದ್ದೋಳಲಿ, ಅಜ್ಜಂದ್ರು ಎದ್ದೋಳಲಿ, ಸಹೋದರಿಯರು ಎದ್ದೋಳಲಿ, ಯವನ ಸಹೋದರಿಯರು ಎದ್ದೋಳಲಿ. ನಿನ್ನ ಕಾಲವು ಮುಗಿದಿಲ್ಲ. ಈಗ ನಿನ್ನ ಮೇಲೆ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರುತ್ತಾ ಇದೆ. ನಿನ್ನ ಸಮಯವು ಮುಗ್ದಿಲ್ಲ, ನಿನ್ನ ಕಾಲಗಳು ಮುಗಿದಿಲ್ಲ, ನಿನ್ನ ದಿವಸಗಳು ಮುಗಿದಿಲ್ಲ, ನಿನ್ನ ಬಲ ಕುಂದಿಲ್ಲ. ಇವತ್ತು ನಿನ್ನ ಸೇವೆ ಮುಗಿಯಲಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಜುಲೈ ತಿಂಗಳಲ್ಲಿ ನಿನ್ನ ಮುಖಾಂತರ ಒಂದು ದೊಡ್ಡ ಕೊಳ್ಳೆ ಸಭೆಗೆ ಉಂಟು. ನಿನ್ನ ಮುಖಾಂತರ ದೊಡ್ಡ ಜಯ ಸಭೆಗೆ ಉಂಟು. ನಿನ್ನ ಮುಖಾಂತರ ಒಂದು ದೊಡ್ಡ ಸುಗ್ಗಿ ಸಭೆಗುಂಟು. ನಿನ್ನ ಮುಖಾಂತರ ಒಂದು ಒಳ್ಳೆಯ ಶುಭ ವಾರ್ತೆ ಸಭೆಗೆ ಉಂಟು. ಓದಿಕೊಳ್ಳಿರಿ. ಎಲ್ಲಿ ಸೈತಾನನು ಫುಲ್ ಸ್ಟಾಪ್ ಹಾಕಿದನು, ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡುತ್ತಾ ಇದ್ದೇನೆ. ಹೊರಗಡೆ ಬರಲಿ, ಹೊರಗಡೆ ಬರಲಿ, ಹೊರಗಡೆ ಬರಲಿ, ಹೊರಗಡೆ ಬರಲಿ. ಒಂದು ದೊಡ್ಡ ಗುಂಪಿನ ಸ್ತ್ರೀ ಸಮೂಹ ದೇವರ ನಾಮಕ್ಕಾಗಿ ಹೊರಗಡೆ ಬರಲಿ. ಒಂದು ಸೈನ್ಯವಾಗಿ ಹೊರಗಡೆ ಬರಲಿ.
ಶುಕಬದನ ಮನ ರದಲಬರ ಶದಲರ ರುಖದಲಬರ ಶದಲಬ. ಮನೆಯಲ್ಲಿ ದೊಡ್ಡ ನಿಧಿ ಪ್ರಕಟವಾಗಲಿ, ಮನೆ ಒಳಗಡೆ ದೊಡ್ಡ ನಿಧಿ ಪ್ರಕಟವಾಗಲಿ, ಮನೆ ಒಳಗಡೆ ದೊಡ್ಡ ನಿಧಿ ಪ್ರಕಟವಾಗಲಿ. ರಖದಲಬನ ಋಷಂಸಕಾದನ ವೈಡ ಪ್ರಭಾನಗರ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನಿಸುವಂತ ಎಲ್ಲ ಸೈತಾನನ ಕ್ರಿಯೆಗಳು ಈ ನಿಮಿಷ ಯೇಸುವಿನ ನಾಮದಲ್ಲಿ ಮುರಿಯಲಿ, 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 ಮುರಿಯಲಿ. ಏಳು, ಎದ್ದು ಪ್ರಕಾಶಿಸು ಚಿಯೋನ್ ಕುಮಾರಿಯೇ, ನೀನು ಏಳು, ಎದ್ದು ಪ್ರಕಾಶಿಸು. ಈಗ ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸುತ್ತಾ ಇದೆ. ಇದು ನಿನ್ನ ಕಾಲ, ಇದು ನಿನ್ನ ಸಮಯ, ಇದು ನಿನಗಾಗಿ ದೇವರು ತೆರೆಯುತ್ತಿರುವ ಬಾಗಿಲು, ಇದು ನಿನ್ನನ್ನು ಬಲಪಡಿಸುವ ಕಾಲ ಇದು. ನಿನ್ನ ಬಾಯಿಯ ಒಳಗಡೆ ದೇವರ ಶಕ್ತಿ ಇಳಿದು ಬರುತ್ತಾ ಇದೆ, ನಿನ್ನ ಕೈಗಳಲ್ಲಿ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಕರ್ತನು ನಿನ್ನನ್ನು ಬಲಪಡಿಸುತ್ತಾ ಇದ್ದಾನೆ, ಕರ್ತನು ನಿನ್ನನ್ನು ಧೈರ್ಯ ಪಡಿಸುತ್ತಾ ಇದ್ದಾನೆ. Come on somebody, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ. ಫೈರ್, ಜೀವದ ಅಭಿಷೇಕ, ಜೀವದ ಅಭಿಷೇಕ, ಜೀವದ ಅಭಿಷೇಕ. ಊರಾ ಬಾ 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 ಲಾ ರಾ ದ ಲ ಬಾ ರಾ ಶಾ ದ ಲ ಬಾ ದ ರ ಖ ದ ಲ ಬಾ. ಊರಾ ಬಾದನ ರೇಖೆ ದೇಲೆ ಮನ ರುಷಕ ಬಾದಲ ಮನ ರಾದಲ ರ ಊರಾ ಖಾದಲ ಮನ ರಾದಲ ಬಾರ ಶಾಬಾಲದನ ರಖಾದಲ ರೇ ಊರಾ ಖಾಬೋದಲೋರು ಶಕ ಬಾದನ ರುಖಾದಲ ರೇ ಹೇದನೆ ರೇ ಬೋದೋನು ರು ಶಾಬಾಲ ಬಲ 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 ಬರ ಹಮ್ದೆ ರೇಖೆ ದೇಲೆ ಮನ ರಾದಲ ಬಾರ ಶಕದಲ ಮನ ಊರಾ ಖಾದಲ ಮನ ರುಖ ದೇಲೆ ರೇಖೆ ಬೋದಲೋರು ಶೆಕೆದನ ರೆಸೆಕೆ ದೇನೆ ಮನ ರಾದಲ ಬಾರ ಶಾಬಾಲ ಬಲ ಬರ ಊರಾ ಖಾಬೋದಲೋರು ಶಾಬಾದನ ರಖಾದಲ ಮನ ರಖಾದಲ ರೇ ರೇ ಬಾದನ ರಖಾದಲ ಮನ ರೂಬಾಲ ಬರ ಶಕದಲಬು ಊರಬಾಲರ ಸಂದರಾದನ ವೈಡ ಪ್ರಭೋ ನಗರೆ ರೇ ಬಾದಲ ರಖಾದಲ ಮನ ರುಖಾದಲ ರೇ ಹೇದನೆ ಮನಗರ ತರೋದನ ಉಡ ಪ್ರಭೋ ನಗರ ತೊರೇದನ ಮಲ್ಕದನಾದನ ವೈಡ ಮನಂಬಲು ರಖ ಬಾದಲರ ಶಾದಲ ಮನ ರಖಾದಲ ರೇ ರೇ ಬಾದಲ ಮನ ರುಸಖೆ ದೇನೆ ಮನ ರಖೆ ದೇಲೆಬು ಉರಖ ಬಾದಲ ಮನ ರಬಲ ಬರ ಸಂದರೆ ರೇ ಬಾದಲರ ಶಕ ಬಾದಲ ಮನ ರುದಲ ಮನ ರಖಾದಲ ಮನ ರೇ ಬಾಲ ಬರ ಅಂದರ ಮನಗರ ತರೋದನ ವೈಡ ಪ್ರಭೋ ನಗರ ತರಾದನ ಬಲಪಡಿಸು ಬಲಪಡಿಸು ಬಲಪಡಿಸು. ಒಂದೊಂದು ಎಲುಬುಗಳಲ್ಲಿ, ಒಂದೊಂದು ಮಾಂಸಗಳಲ್ಲಿ, ಒಂದೊಂದು ಹೃದಯಗಳಲ್ಲಿ ಕರ್ತನ ಜೀವ, ಕರ್ತನ ಜೀವ, ಕರ್ತನ ಜೀವ. ಊರಾಬಾದಲ ಬರ ಶಕದಲ ಮನ ರಾದಲರೆ ರೇಖೆ ಬೋದಲೋರ ಸಂದರ ಮನಗರತರಾದನ ರಖಾದಲ ಮನ ರೂಬಲ ಬರ ಶಕದಲ ಮನ ರಖಾದಲರ ಅಂದರ ಮನಗರತರೋದನ ವೈಡ ಪ್ರಭಾನಗರತರೆ ರೇಬಾಲರ ಶಾದನ ಮನ ರಖಾದಲ ಮನಗರತರೋದನೆ ಶಾದಲಬ. ದೇವರು ನಿಮ್ಮನ್ನ ಸಾಮರ್ಥ್ಯರಾಗಿ ದೇವರು ಮಾರ್ಪಡಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನ ಸಾಮರ್ಥ್ಯ ಉಳ್ಳವರಾಗಿ ದೇವರು ಮಾರ್ಪಡಿಸ್ತಾ ಇದ್ದಾನೆ. ದಿಸ್ ಇಸ್ ಯುವರ್ ಸೀಸನ್. ಇದು ನಿಮ್ಮ ಕಾಲ. ಈ ವರ್ಷ ದೇವರು ನಿನ್ನ ಮುಖಾಂತರವಾಗಿ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಒಂದು ನಿಮಿಷ ಗಮನಿಸಿ. ಅರಸನಾದ ಸಿಸೇರನು ತಾನು ಇಸ್ರಾಯೇಲರ ವಿರುದ್ಧವಾಗಿ ಸೋಲನ್ನು ಅನುಭವಿಸಿ ಓಡಿ ಹೋದಾಗ ಅವನು ಒಂದು ಡೇರೆ ಹತ್ರ ಹೋಗ್ತಾನೆ. ಡೇರೆ ಹತ್ರ ಹೋಗಿ ಅಡಗಿ ಕುಳಿತುಕೊಳ್ತಾನೆ. ಡೇರೆ ಒಳಗಡೆ ಶತ್ರು ಬಂದಿದ್ದಾನೆ. ಡೇರೆ ಒಳಗಡೆ ಶತ್ರು ಬಂದಾಗ ಸಹೋದರಿ ಸುಮ್ಮನೆ ಇರಲಿಲ್ಲ. ಡೇರೆ ಒಳಗಡೆ ಶತ್ರು ಬಂದಾಗ ಹುಡುಕ್ತಾ ಇದ್ದಾರೆ ಪುರುಷರೆಲ್ಲರೂ ಹೊರಗಡೆ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ. ಆದರೆ ಒಂದು ಸ್ತ್ರೀ ನೋಡಿದ್ಲು, ನನ್ನ ಡೇರೆ ಒಳಗಡೆ ಒಬ್ಬ ಶತ್ರು ಇದ್ದಾನೆ. ಪುರುಷರಿಗೆ ಕಾಣ್ತಾ ಇಲ್ಲ, ಆದರೆ ನನ್ನ ಕಣ್ಣಿಗೆ ಕಂಡಿದ್ದಾನೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ ಆಕೆ ಕೈಯಲ್ಲಿ ಆಯುಧ ಇಲ್ಲ, ಆಕೆ ಕೈಯಲ್ಲಿ ಆಯುಧ ಇಲ್ಲ. ಆದರೂ ಆಕೆ ಹೇಳಿದ್ಲು, ಈ ಶತ್ರು ನನ್ನ ಮನೆಯಿಂದ ಜೀವಂತವಾಗಿ ಹೊರಗಡೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಬೈಬಲ್ ಹೇಳ್ತದೆ ಆಕೆ ಗೂಟವನ್ನು ತೆಗೆದುಕೊಂಡು ಆತನ ತಲೆಯನ್ನು ಜಜ್ಜಿದಳು. ಆಕೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಶತ್ರುವನ್ನು ನಿನ್ನ ಕಣ್ಣಾರೆ ಕಂಡ ಮೇಲೆ, ಸಹೋದರಿಯರು ನಿಮ್ಮ ಕೈಯಲ್ಲಿ ಆಯುಧ ಇಲ್ಲ ಎಂದು ಭಯಪಡಬೇಡ್ರಿ. ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ತೆಗೆದುಕೊಂಡು ಶತ್ರುವಿನ ತಲೆಯನ್ನು ಜಜ್ಜರಿ. ಇದು ಇವತ್ತು ನಾನು ಹೇಳ್ತೇನೆ, ಸಹೋದರಿಯರು ಅವರು ಜಯ ಘೋಷದ ಶಬ್ದವನ್ನು ಕೂಗಿ ಹೇಳತಕ್ಕಂತೆ, ಶತ್ರು ಮುಗಿದುವಾದ ಜಯ ಎಂದು ಕೂಗಿ ಹೇಳತಕ್ಕಂತೆ ನಿಮ್ಮ ಮನೆಯಿಂದಲೇ
ಜಯಘೋಷದ ಶಬ್ದವನ್ನ ಮೊಳಗಿಸೋದಕ್ಕೆ ಕೆಲ ಸಹೋದರಿಯರನ್ನ ದೇವರು ಬಲಪಡಿಸುತ್ತಾ ಇದ್ದಾನೆ. ಇದು ನಿಮ್ಮ ಕಾಲಘಟ್ಟ. ಇದು ಎಲ್ಲರೂ ಎದ್ದು ನಿಂತ್ಕೊಳ್ರಿ ಬ್ರದರ್ಸ್. ಎಲ್ಲರೂ ಒಂದು ದೊಡ್ಡ ಅಭಿಷೇಕ ಇಳಿದು ಬರಲಿಕ್ಕಾಗಿ ಹೋಗುತ್ತೆ. ಈ ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳ ಮೊದಲುಗೊಂಡು ಸಹೋದರಿಯರು ಜಯದ ಸಾಕ್ಷಿಯೊಟ್ಟಿಗೆ ಆಲಿಕೆ ಬರ್ತಾರೆ, ಅದ್ಭುತದ ಸಾಕ್ಷಿಯೊಟ್ಟಿಗೆ ಆಲಿಕೆ ಬರುತ್ತಾರೆ, ಮಹತ್ಕಾರ್ಯಗಳ ಸಾಕ್ಷಿಯೊಟ್ಟಿಗೆ ಆಲಿಕೆ ಬರುತ್ತಾರೆ. ಶತ್ರುವು ಮುಗಿದು ಹೋದ, ದೇವರ ಮಕ್ಕಳ ಪಾಳ್ಯದಲ್ಲಿ ಜಯ ಉಂಟಾಯಿತು ಎಂದು ಹೇಳತಕ್ಕಂತೆ ಜಯಘೋಷದ ಶಬ್ದದೊಟ್ಟಿಗೆ ದೇವರು ಸಹೋದರಿಯರನ್ನ ಆಲಯಕ್ಕೆ ದೇವರ ಕರ ತರಲಿಕ್ಕಾಗಿ ಹೋಗುತ್ತಾನೆ. ಸಿದ್ಧರಾಗಿದ್ದೀರಾ? ಆ ಬಲಗೈನ ಮೇಲೆತ್ರಿ, ಎಲ್ಲರೂ ಬಲಗೈನ ಮೇಲೆತ್ರಿ. ಪಾಸ್ಟರ್ ಆಂಟಿಯವರು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾರೆ. ನಾನು ಅನೇಕರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕನ್ನಿಸ್ತಾ ಆದರೆ ಆಂಟಿ ನಿಮ್ಮ ಮೇಲೆ ಒಂದು ಅಭಿಷೇಕವನ್ನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾರೆ. ನಿಮ್ಮ ಮೇಲೆ ಒಂದು ಸಾಮರ್ಥ್ಯವನ್ನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾರೆ. ನಿಮ್ಮ ಮೇಲೆ ಜೀವದ ಶಕ್ತಿಯನ್ನು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾರೆ. ದೊಡ್ಡ ಕಾರ್ಯಗಳು ಇವತ್ತಿನಿಂದ, ನಾನು ಹೇಳ್ತಾ ಇರೋದು ನಾಳೆಯಿಂದ ಅಲ್ಲ, ಇವತ್ತಿನಿಂದ ದೊಡ್ಡದನ್ನು ಸ್ವಾಧೀನ ಮಾಡಿಕೊಳ್ಳೋ ಸಾಮರ್ಥ್ಯ ನಿಮ್ಮ ಒಳಗಡೆ ದೇವರು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾನೆ. ನಿಮ್ಮ ಕಣ್ಣಿನ ಮುಂದೆ ಅದ್ಭುತಗಳು ರಿಲೀಸ್ ಆಗ್ಲಿಕ್ಕಾಗಿ ಹೋಗುತ್ತೆ. ಪಾಸ್ಟರ್ ಆಂಟಿ ಅವರು ಮುಂದೆ ಬರ್ತಾರೆ. ನೀವೆಲ್ಲರೂ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ರಿ. ಓ ರಾಕಾದಲ ಬಾರ ಶಾದಲ ಮನ ರಾದಲ ಬಾರ ಶಕದಲ ರೇ ರೇಬಾದಲರ ಸಂದರಾದನ ವೈಡ ಪ್ರಭಾವನಗರತರಾದನ ಓ ರಾಕಾದಲ ಮನಗರ ಶಬಲ ಬರ. ಒಂದು 2 ನಿಮಿಷ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇರಿ. ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಕೇಳಲ್ಪಟ್ಟಂತ ವಾಕ್ಯದ ಆಶೀರ್ವಾದ ಈ ಅಗಲತ್ತು ನಾನು ಅದನ್ನು ಹೊಂದಿಕೊಂಡೇ ಹೋಗುತ್ತವೆ ಎಂಬ ನಂಬಿಕೆ ಒಟ್ಟಿಗೆ ಎಲ್ಲರೂ 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 ಶಬ್ದ ತೆಗೆದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ದೈವಿಕವಾದಂತ ಹಲ್ಲೆಲೂಯ ಆಶೀರ್ವಾದದ ವಾಗ್ದಾನ ಕರ್ತನೆ ಈ ಅಗಲತ್ತು ನನ್ನ ಮೇಲೆ ನೀನು ಸುರಿಸು ಎಂಬ ಪ್ರಾರ್ಥನೆ ಒಟ್ಟಿಗೆ ಪ್ರತಿಯೊಬ್ಬೊಬ್ಬರು ದೇವರ ಕಡೆಗಳಲ್ಲಿ ನಿಮ್ಮ ಶಬ್ದಗಳನ್ನು ತೆರೆದು ಸ್ತೋತ್ರ ಹೇಳುತ್ತಾ ಅನ್ಯ ಭಾಷೆಗಳಲ್ಲಿ ದೇವರನ್ನ ಮಹಿಮೆ ಪಡಿಸುವವರಾಗಿರಿ. ಹಲ್ಲೆಲೂಯಾ. ರೀಬಾಲ ರಬ ಶಬಲ ರಬಲ ಬಲಬ ರೀಬಾಲ ಬಲ ಶಬಲ ರಬಲ ಬಲ 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 ಬ ಜೂರಬಲ ಶಲದಲ ಮನ ರೀಕಲ ರಬರ ಬರ 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 ಬ. ಒಂದು ಜಯದ ಹಲ್ಲೆಲೂಯಾ ವಾತಾವರಣ ಇದರೊಳಗಡೆ ಸೃಷ್ಟಿಯಾಗಲಿ. ಅಲ್ಲೆಲ್ಲ ಕೆಲವೊಂದು ಈ ಕತ್ತಲೆಗಳನ್ನು ಭೇದಿಸುವಂದು ಆತ್ಮನ ಬಲ ಯೇಸುವಿನ ನಾಮದಲ್ಲಿ ಈ ಅಗಲತ್ತು ದೇವರು ಕೆಲವರ ಮೇಲೆ ಕೊಟ್ಟು ಕಳಿಸುವ ಹೋಗುವಂತ ಕ್ಷಣ ಯೇಸುವಿನ ನಾಮದಲ್ಲಿ ಎಷ್ಟು ಜನ ಹೇಳುತ್ತೀರೋ ಹಲ್ಲೆಲೂಯಾ. ಕೆಲವೊಂದು ಕತ್ತಲೆಯನ್ನು ಓವರ್ಟೇಕ್ ಮಾಡುವಂದು ದೈವಿಕವಾದ ಅಧಿಕಾರ ಪ್ರಾರ್ಥನೆ ಮಾಡುವವರಲ್ಲಿ ದೇವರು ಕೊಡುವವನಾಗಿರೋದ್ರಿಂದ ಈ ಅಗಲತ್ತು ನಂಬಿಕೆಯಿಂದ ಅದನ್ನು ಹೇಳುತ್ತಾ ಇರೋಣ. ಹಲ್ಲೆಲೂಯಾ. ರಬಲ ಶಲ ರಬಲ ಬಲ ಬಲ ಬ ದೂರ ಬಲ ಬಲ ಶಾಂದಲ ರಬನದ ರಬನ ರಬಲ ಬ. ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ಪರಲೋಕದ ತಂದೆಯಾಗಿರುವ ನನ್ನ ದೇವರೇ, ಈಗ ಕರ್ತನೆ ಕೇಳಲ್ಪಟ್ಟಂತ ವಾಕ್ಯದ ಆಧಾರದಲ್ಲಿ ಅಪ್ಪ ನಮ್ಮನ್ನೇ ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸುವವರಾಗಿದ್ದೇವೆ. ಸ್ತ್ರೀ ಸಮೂಹ ಅದು ಎಷ್ಟೋ ದೊಡ್ಡದು ಎಂದು ಹೇಳಿದವನಾದ ನನ್ನ ಕರ್ತನೆ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಇವತ್ತು ಕೇಳಲ್ಪಟ್ಟಂತ ವಾಕ್ಯದ ಆಧಾರದಲ್ಲಿ ಯೇಸುವಿನ ನಾಮದಲ್ಲಿ ಅಪ್ಪ ಇದನ್ನೊಳಗಡೆ ಇರುವವರು ಈ ಸಂದೇಶವನ್ನು ಕೇಳಲ್ಪಟ್ಟಂದು ಪ್ರತಿಯೊಬ್ಬೊಬ್ಬರ ಜೀವನಗಳು ಯೇಸುವಿನ ನಾಮದಲ್ಲಿ ಹಾಲಿನ ದೊಡ್ಡದು ಎಂದು ಹೇಳಿದಂದ ಆ ದೊಡ್ಡತನದಲ್ಲಿ ದೇವರೇ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೀನು ನಡೆಸು ದೇವರೇ. ಹಲ್ಲೆಲೂಯಾ. ಇಲ್ಲಿ ಕುಳಿತು ಆರಾಧನೆ ಮಾಡುವಂದ ಪ್ರಾರ್ಥನೆ ಮಾಡಿದಂದ ಪ್ರತಿಯೊಂದು ದೇವ ಮಕ್ಕಳು ದೇವರ ರಾಜ್ಯಕ್ಕೆ ಕರ್ತನೆ ಒಂದು ನಿಕ್ಷೇಪವಾಗಿ ಅವರ ಮಾರ್ಪಡಲಿ ದೇವರೇ. ಭಯ ಭಕ್ತಿ ಉಳ್ಳವರು, ಆಮೇಲೆ ಪ್ರಾರ್ಥನೆ ಮಾಡುವವರು, ದೇವರ ರಾಜ್ಯಕ್ಕಾಗಿ ದಾನ ಧರ್ಮ ಮಾಡುವವರು, ದೇವರ ಸೇವೆಗಳನ್ನು ಮಾಡುವವರು, ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರುವವರು, ಸುವಾರ್ತೆಯನ್ನು ಸಾರುವವರು, ದೇವರ ರಾಜ್ಯದ ಕರ್ತನೆ ಬೆಳವಣಿಗೆಗೆ ಹಲ್ಲೆಲೂಯಾ
ವಿಶೇಷವಾಗಿ ಕರ್ತನೆ ಇದನ್ನ ಮಧ್ಯದಲ್ಲಿರುವಂತ ಪ್ರತಿಯೊಂದು ದೇವ ಮಕ್ಕಳನ್ನು ನೀನು ಉಪಯೋಗಿಸು ದೇವರೇ. ಯೇಸುವಿನ ನಾಮದಲ್ಲಿ ಅಪ್ಪ ನಿನ್ನ ರಾಜ್ಯವನ್ನು ಅಲ್ಲಲ್ಲಿ ಒಂದು ದೊಡ್ಡ ಸುಗ್ಗಿಯ ಕಡೆಗೆ ನಡೆಸುವಂತ ಸಾಮರ್ಥ್ಯ ಯೇಸುವಿನ ನಾಮದಲ್ಲೇ ಅಪ್ಪ ಮಾತಿನಲ್ಲೂ ಚಿಂತೆಯಲ್ಲೂ ನಡತೆಯಲ್ಲೂ ಆಲೋಚನೆಯಲ್ಲೂ ಕ್ರಿಯೆಗಳಲ್ಲೂ ನಡವಳಿಕೆಗಳಲ್ಲೂ ಪ್ರತಿಯೊಬ್ಬ ಬರಲದು ತೋರಿ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ನಿನ್ನ ಜನರನ್ನು ನಾವು ಬ್ಲೆಸ್ ಮಾಡುವವರಾಗಿದ್ದೇವೆ ಅಪ್ಪ. ಇಲ್ಲಿಂದ ಹೋಗುವಾಗ ನಿಕ್ಷೇಪವನ್ನು ಹೊತ್ತು ಹೋಗುವವರಾಗಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ಕರ್ತನೆ ನಿನ್ನ ಬಲವಾದ ಆ ನಂಬಿಕೆಯನ್ನು, ಆ ಪ್ರಾರ್ಥನೆ ವರವನ್ನು, ಆ ಭಕ್ತ್ಯ ವೈರಾಗ್ಯವನ್ನು, ವಾಕ್ಯಗಳನ್ನು ಕೈಗೊಂಡು ನಡೆಯುವಂತ ಅನುಭವಗಳನ್ನು ಕೊಟ್ಟು ನೀ ನಡೆಸುವಂದನಾಗು ಸ್ವಾಮಿ. ಕುಟುಂಬಗಳನ್ನು ಆಶೀರ್ವಾದ ಮಾಡು, ತಲೆಮಾರುಗಳನ್ನು ಆಶೀರ್ವಾದ ಮಾಡು, ಸೇವೆಗಳನ್ನು ಆಶೀರ್ವಾದ ಮಾಡು, ಮಾಡುವಂತ ಕೆಲಸಗಳನ್ನು ಆಶೀರ್ವಾದ ಮಾಡು ಕರ್ತನೆ. ನೀನಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಾವು ತಗ್ಗಿಸುತ್ತೇವೆ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಅದು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್.